ಇಷ್ಟ ಅವರು ಓದಿದ್ದಾದಲ್ಲಿ 60ರಿಂದ 65 ಅಂಕಗಳನ್ನ ಧಾರಾಳವಾಗಿ ಖಂಡಿತ ಅವರು ತೆಗಿತಾರೆ ಅಂತಕ್ಕಂಥ ಒಂದು ನಂಬಿಕೆ ನನ್ನಲ್ಲಿ ಇದೆ. ತುಂಬಾ ಬಾರಿ ಪುನರಾವೃತ ಆಗಿದೆ, ಅದಕ್ಕೋಸ್ಕರ ನಾನು ಈ ಒಂದು ಭರವಸೆನ ಕೊಡ್ತಾ ಇದ್ದೀನಿ. ಈಗ ಈ 100 ಕ್ವಶನ್ಸ್ ಅಲ್ಲಿ ಸರ್, ಈ ಎಕ್ಸಾಮ್ ಅಲ್ಲಿ ಎಷ್ಟು ಕ್ವಶನ್ಸ್ ರಿಪೀಟ್ ಆಗ್ಬೋದು ನಿಮ್ಮ ಅನಿಸಿಕೆ? ನನ್ನ ಒಂದು ಅನಿಸಿಕೆ ಪ್ರಕಾರ ಸುಮಾರು 22 ಕ್ವಶನ್ಸ್ ಅಷ್ಟು ಸೇಮ್ ಬರುತ್ತೆ. ಈಗ ನೀವೇನ್ ಹೇಳಿದ್ದೀರಾ ಅದರಲ್ಲಿ 20ರಿಂದ 25 ಕ್ವಶನ್ಸ್ ಬರ್ಬೋದು ನನ್ನ ಒಂದು. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ಎಜುಟಾಕ್ ಸೆಷನ್ಸ್ ನಡೀತಿದೆ. ಅದರಲ್ಲಿ ಹಲವಾರು ಸಬ್ಜೆಕ್ಟ್ಸ್ ಬಗ್ಗೆ ನಾವು ಮಾತಾಡಿದ್ದೀವಿ. ಸಬ್ಜೆಕ್ಟ್ಸ್ ಎಕ್ಸ್ಪರ್ಟ್ಸ್ ಜೊತೆಲಿ ಮೀಟ್ ಮಾಡಿ ಯಾವ ರೀತಿಯಲ್ಲಿ ಪಾಸ್ ಆಗ್ಬೇಕು ಮತ್ತೆ ಔಟ್ ಆಫ್ ತೆಗಿಬೇಕು ಅನ್ನೋದು ಕೂಡ ನಿಮ್ಗೆ ಟಿಪ್ಸ್ ಅನ್ನು ಕೂಡ ನಾವು ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನು ಕೂಡ ನಾವು ಹೇಳಿದ್ವಿ. ಸೊ ನೀವು ಕಮೆಂಟ್ಸ್ ನೋಡಿರ್ಬೋದು ಸರ್, ಯಾವ ರೀತಿಯಲ್ಲಿ ಬಂತು ಅಂತ. ಹೌದು, ನೀವು ನೋಡಿದ್ರೆ ಅನ್ಸುತ್ತೆ. ನಮ್ಗೆ ತುಂಬಾ ಕಾಮೆಂಟ್ಗಳು ಸರ್ ಸೋಷಿಯಲ್ ಸೈನ್ಸ್ ಬಗ್ಗೆ ವಿಡಿಯೋ ಮಾಡಿ ಅನ್ನೋದೇ ಇತ್ತು. ನಮ್ಗೊಂದು 10 ಕಾಮೆಂಟ್ ಬಂದಿರೋದ್ರಲ್ಲಿ 5 ಕಾಮೆಂಟ್ಗಳು ಸೋಷಿಯಲ್ ಸೈನ್ಸ್ ಬಗ್ಗೆನೇ ಇತ್ತು. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಿಮ್ಗೋಸ್ಕರ ನಾವು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಗಳನ್ನ ಹುಡುಕ್ಬಿಟ್ಟು ಸೋಷಿಯಲ್ ಸೈನ್ಸ್ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದೀವಿ. ಸೊ ಈ ವಿಡಿಯೋಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಮಾದೇಶ್ ಸರ್ ಅವ್ರನ್ನ ನಾವು ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದಾರೆ ಸರ್? ಚೆನ್ನಾಗಿದ್ದೀನಿ ಸರ್, ತುಂಬಾ ಚೆನ್ನಾಗಿದೆ. ನೀವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಹೇಗಿದೆ ಪರೀಕ್ಷಾ ತಯಾರಿ ಸ್ಕೂಲಲ್ಲಿ? ಸರ್, ಪರೀಕ್ಷಾ ತಯಾರಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈ ವರ್ಷ ಮಕ್ಕಳಿಗೆ ಔಟ್ ಆಫ್ ತೆಗೆಯುವಂತ ಪ್ರಯತ್ನವನ್ನ ಈ ವರ್ಷ ಮಾಡ್ತಾ ಇದೀವಿ. ಪ್ರತಿ ವರ್ಷನೂ ಆ ತರ ಪ್ರಯತ್ನ ಇದ್ದೇ ಇರ್ತದೆ. ನಮ್ಮ ಒಂದು ಸಮಾಜ ವಿಜ್ಞಾನ ವಿಷಯ ಏನಿದೆಯೋ ಇದು 33 ಚಾಪ್ಟರ್ ಹೊಂದಿದ್ರು ಕೂಡ ತುಂಬಾ ಸುಲಭವಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನ ಸುಲಭವಾಗಿ ಬರೆಯುವಂತಹ ಒಂದು ವಿಚಾರವನ್ನ ಮಕ್ಕಳಿಗೆ ತಿಳಿಸ್ಕೊಟ್ರೆ ಔಟ್ ಆಫ್ ತೆಗೆಯೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಎಲ್ಲಾ ಹುಡುಗರು ಕೂಡ ತುಂಬಾ ಚೆನ್ನಾಗಿ ಬರಿಬಹುದು. ಯಾಕೆಂತಂದ್ರೆ ಇದು ಹೆಚ್ಚು ಮಾರ್ಕ್ಸ್ ಪಡೆಯೋದಕ್ಕೆ ನಮ್ಮ ಸಮಾಜ ವಿಜ್ಞಾನ ವಿಷಯ ಒಂದು ಅನುಕೂಲಕರವಾದಂತ ಒಂದು ವಿಷಯ. ಹೌದು ಸರ್, ನಾನು ಕಮೆಂಟ್ ಅಲ್ಲಿ ಇದೆ ನೋಡ್ತಿದ್ದೆ. ಯಾಕಂದ್ರೆ 33 ಚಾಪ್ಟರ್ಸ್ ಇದೆ. ಸೊ ಈ 33 ಚಾಪ್ಟರ್ಸ್ ನ ಸರ್, ಅದ್ರಲ್ಲಿ ಯಾವ್ದಾರ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಇದಾವ ಅಥವಾ ಅದು ಅಷ್ಟು ಓದ್ಕೋಬೇಕಾ? ಮತ್ತೆ ನಮ್ಮ ಮಕ್ಕಳಿಗೆ ಸರ್ ಸೋಷಿಯಲ್ ಸೈನ್ಸ್ ತುಂಬಾ ಡಿಫಿಕಲ್ಟ್ ಆಗುತ್ತೆ ನಮ್ಗೆ ಅಂತ. ಸೊ ದಯವಿಟ್ಟು ಸರ್, ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸೊ ಏನು ಅವ್ರು ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿತಾರೆ, ಏನ್ ಟ್ರಿಕ್ಸ್ ಅನ್ನು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ನಮ್ಮ ಮಕ್ಕಳಿಗೆ ಒಂದು ಮಾಹಿತಿ ಕೊಡಿ ಸರ್. ಹೌದು ಸರ್, ಖಂಡಿತ ಸರ್. ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಸಮಾಜ ವಿಜ್ಞಾನ ವಿಷಯ ತುಂಬಾ ಸುಲಭವಾಗಿರ್ತಕ್ಕಂತಹ ಒಂದು ವಿಷಯ. ನಮ್ಮ ಮಕ್ಕಳು ಸಮಾಜ ವಿಜ್ಞಾನ ವಿಷಯ ತುಂಬಾ ಅಧ್ಯಾಯಗಳನ್ನ ಹೊಂದಿದೆ. 33 ಅಧ್ಯಾಯಗಳನ್ನು ಹೊಂದಿರತಕ್ಕಂಥದ್ದು. ಈ 33 ಅಧ್ಯಾಯಗಳನ್ನ ಹೇಗೆ ಓದೋದು ತುಂಬಾ ಕಷ್ಟ ಆಗ್ತಾ ಇದೆ. ಯಾವ ಪಾಠಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ಬೇಕು, ಯಾವ್ದ್ರಲ್ಲಿ ಇಂಪಾರ್ಟೆಂಟ್ ಕೇಳ್ತಾರೆ ಅಂತಕ್ಕಂಥ ಒಂದು ಗೊಂದಲದಲ್ಲಿ ಇರ್ತಾರೆ. ನಮ್ಮ ಸಮಾಜ ವಿಜ್ಞಾನ ವಿಷಯದಲ್ಲಿ 33 ಅಧ್ಯಾಯಗಳು ಕೂಡ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯಗಳಾಗಿರ್ತವೆ. ಆದ್ರೆ ಮಕ್ಕಳು ಓದೋದಕ್ಕೆ ಹೇಗೆ ಪ್ರಯತ್ನ ಪಡ್ಬೇಕು, ಹೇಗೆ ಅವರ ಒಂದು ಅಧ್ಯಯನವನ್ನು ನಡೆಸಬೇಕು ಅನ್ನೋದನ್ನ ಒಂದು ವಿವರವಾಗಿ ಹೇಳ್ತಾ ಹೋಗ್ತೀನಿ. ನಿಮ್ಗೆಲ್ಲ ಗೊತ್ತಿದೆ, 33 ಅಧ್ಯಾಯಗಳಿವೆ. 33 ಅಧ್ಯಾಯಗಳನ್ನ 80 ಅಂಕಗಳಿಗೆ ಅದನ್ನ ವಿಭಜಿಸಿರ್ತಾರೆ. ಅದರಲ್ಲಿ ಇತಿಹಾಸದಲ್ಲಿ 25 ಅಂಕಗಳಿಗೆ, ರಾಜ್ಯಶಾಸ್ತ್ರ ವಿಭಾಗದಲ್ಲಿ 11 ಅಂಕಗಳಿಗೆ, ಸಮಾಜಶಾಸ್ತ್ರದಲ್ಲಿ 8 ಅಂಕಗಳಿಗೆ, ಅದೇ ರೀತಿಯಾಗಿ ಭೂಗೋಳಶಾಸ್ತ್ರದಲ್ಲಿ 22 ಅಂಕಗಳಿಗೆ, ವ್ಯವಹಾರ ಅಧ್ಯಯನ ಮತ್ತು ಅರ್ಥಶಾಸ್ತ್ರ ಈ ವಿಭಾಗಗಳಿಗೆ ತಲಾ 7 ಅಂಕಗಳಿಗೆ ನಿಗದಿಪಡಿಸಿ ಒಟ್ಟು 80 ಅಂಕಗಳಿಗೆ ಪರೀಕ್ಷೆಯನ್ನ ನಡೆಸಲಾಗ್ತದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತಿಹಾಸದಲ್ಲಿ ಸುಮಾರು 9 ಅಧ್ಯಾಯಗಳಿದ್ರೆ, ರಾಜ್ಯಶಾಸ್ತ್ರದಲ್ಲಿ 4 ಅಧ್ಯಾಯಗಳು, ಸಮಾಜಶಾಸ್ತ್ರದಲ್ಲಿ 4 ಅಧ್ಯಾಯ, ಭೂಗೋಳಶಾಸ್ತ್ರದಲ್ಲಿ 10 ಅಧ್ಯಾಯಗಳು, ಹಾಗೇನೆ ವ್ಯವಹಾರ ಅಧ್ಯಯನ ಹಾಗೂ ಅರ್ಥಶಾಸ್ತ್ರ ತಲಾ 3 ಅಧ್ಯಾಯಗಳು ಇರ್ತಕ್ಕಂಥ ನಾವು ಈ ಒಂದು ವರ್ಷದ ಪಠ್ಯ ಪುಸ್ತಕದಲ್ಲಿ ಕಾಣ್ತೀವಿ. ಮುಖ್ಯವಾಗಿ ಪ್ರಮುಖವಾಗಿ ಇತಿಹಾಸಕ್ಕೆ ಬಂದಂತ ಸಂದರ್ಭದಲ್ಲಿ ಈಗ ಇತಿಹಾಸಕ್ಕೆ 25 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಇತಿಹಾಸವನ್ನ ಪುಸ್ತಕ ನೋಡಿದಾಗ ತುಂಬಾ ವಿಷಯಗಳು ಇರ್ತಕ್ಕಂಥದ್ದು ಮತ್ತೆ ಅಧ್ಯಾಯಗಳು ಜಾಸ್ತಿ ದೊಡ್ಡದಾಗಿ ಇರ್ತಕ್ಕಂಥದ್ದು ನೋಡಿದಾಗ ನಮ್ಗೆ ತುಂಬಾ ಗೊಂದಲ ಆಗ್ತದೆ. ಯಾವ್ದನ್ನ ಓದ್ಬೇಕು, ಯಾವ್ದನ್ನ ನಾವು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು, ಇಂತಹ ಒಂದು ಆಲೋಚನೆ ವಿದ್ಯಾರ್ಥಿಗಳಲ್ಲಿ ಬಂದಾಗ ಸ್ವಲ್ಪ ಅವರು ಕನ್ಫ್ಯೂಷನ್ ಆಗ್ಬೋದು. ಆದ್ರೆ ಶಿಕ್ಷಕರಂತಹ ನಾವು ಆ ಒಂದು ಸಮಸ್ಯೆನ ಬಗೆಹರಿಸುವಂತ ಪ್ರಯತ್ನ ಮಾಡಬೇಕು. ಮಕ್ಕಳು ಸುಲಭವಾಗಿ ಹೇಗೆ ಯಾವ್ದನ್ನ ಓದ್ಬೇಕು ಅಂತ ನೋಡುವಂತ ಸಂದರ್ಭದಲ್ಲಿ ಮೊದಲಿಗೆ ನಾವು ಇತಿಹಾಸವನ್ನು ತೆಗೆದುಕೊಳ್ಳೋಣ. ಇತಿಹಾಸವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಮೊದಲನೇ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಒಂದು ಅಧ್ಯಾಯ. ಭಾರತಕ್ಕೆ ಯುರೋಪಿಯನ್ನರು ಯಾವಾಗ ಬಂದ್ರು, ಹೇಗ್ ಬಂದ್ರು, ಆ ಬರೋದಕ್ಕೆ ಏನ್ ಕಾರಣ ಅಂತಕ್ಕಂಥ ಪ್ರಶ್ನೆಗಳನ್ನ ನೆನ್ಪಿಟ್ಕೋಬೇಕು. ಏನ್ ಪ್ರಶ್ನೆ ಕೇಳ್ಬೋದು ಅಂತ ನೋಡೋದಾದ್ರೆ, ಭಾರತಕ್ಕೆ ಯುರೋಪಿಯನ್ನರು ಜಲಮಾರ್ಗ ಕಂಡುಹಿಡಿಯಲು ಕಾರಣವಂತಹ ಅಂಶಗಳು ಯಾವುದು ಅಂತಕ್ಕಂಥ ಪ್ರಶ್ನೆ. ಇದು ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನ್.
ಇದನ್ನ ಮಕ್ಕಳು ತುಂಬಾ ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ಅದ್ರ ಜೊತೆಗೆ ಹೇಗೆ ಇದರಲ್ಲಿ ಭಾರತಕ್ಕೆ ಬಂದು ಅವರು ಹೇಗೆ ಆಳ್ವಿಕೆಯನ್ನು ಆರಂಭಿಸಿದ್ರು ಅಂತ ವಿಚಾರಗಳೆಲ್ಲ ಕೊಟ್ಟಿದ್ದಾರೆ. ಆದ್ರೆ ಈಗ ನೀಲಿ ನೀರಿನ ನೀತಿ ಜಾರಿಗೊಳಿಸಿದ್ ಯಾರು ಅಂತ ನಾವು ಕೇಳ್ಬೋದು. ಮತ್ತೆ ಭಾರತದಲ್ಲಿ ಮೊದಲು ಆಳ್ವಿಕೆಯನ್ನು ಆರಂಭಿಸಿದಂತಹ ಮೊದಲ ಯುರೋಪಿಯನ್ನರು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಅಥವಾ ಇನ್ನು ಅದೇ ರೀತಿಯಾಗಿ ಮುಂದಕ್ಕೆ ಹೋದ್ರೆ ಪ್ಲಾಸ್ಟಿಕ್ ಕದನ ಕಾರಣ, ಮತ್ತೆ ಪ್ಲಾಸ್ಟಿಕ್ ಕದನದಿಂದ ಆಗ್ತಿರೋ ಪರಿಣಾಮ, ಮತ್ತೆ ಬಕ್ಸಾರ್ ಕದನಕ್ಕೆ ಕಾರಣ ಇದಕ್ಕಿಂತ ಮುಖ್ಯವಾಗಿ ಪರಿಣಾಮಗಳೇನು, ಈ ಒಂದು ವಿಚಾರಗಳನ್ನ ಕೇಳ್ತಾ ಹೋಗ್ತಾರೆ. ಅದರಲ್ಲೂ ಬಹಳ ಇಂಪಾರ್ಟೆಂಟ್ ಅನ್ನೋ ಕ್ವಶನ್ ಅಂತಂದ್ರೆ ಮಾರ್ತಾಂಡ ವರ್ಮ, ವೈನಾಡ್ ಸಂಸ್ಥಾನವನ್ನ ಆಳ್ವಿಕೆ ಮಾಡಿರ್ತಕ್ಕಂತಹ ಮಾರ್ತಾಂಡ ವರ್ಮನ ಬಗ್ಗೆ ಸಾಕಷ್ಟು ಬಾರಿ ಕೇಳಿರ್ತಕ್ಕಂಥ ನಾವು ನೋಡ್ತಾ ಇದೀವಿ. ಹಲವಾರು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತಿತ ಆಗಿರ್ತಕ್ಕಂಥ ಕಾಣ್ತಾ ಇದೀವಿ. ಹಾಗಾಗಿ ಮಾರ್ತಾಂಡ ವರ್ಮ ಹೇಗೆ ತನ್ನ ಆಳ್ವಿಕೆಯನ್ನ ಮಾಡದ ಅಂತಕ್ಕಂಥದ್ದು ಈ ಒಂದು ಹೊಸ ಅಧ್ಯಾಯದಲ್ಲಿ ಹೊಸದಾಗಿ ಸೇರಿಸತಕ್ಕಂತ ಒಂದು ಟಾಪಿಕ್ ಆಗಿರೋದ್ರಿಂದ ಇದನ್ನ ಇಂಪಾರ್ಟೆಂಟ್ ಆಗಿ ಮಕ್ಕಳು ಹೆಚ್ಚಾಗಿ ಓದ್ಕೋಬೇಕು. ಅದನ್ನ ಬಿಟ್ರೆ ನಾನು ಅವಾಗ ಹೇಳಿದೀನಿ, ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮೂರೇ ಪಾಯಿಂಟ್ಸ್ ಇರುವಂತದ್ದು. ಹೆಚ್ಚಾಗಿ ಪ್ಲಾಸ್ಟಿಕ್ ಕದನದಿಂದ ಉಂಟಾದಂತಹ ಪರಿಣಾಮಗಳೇನು ಅಂತಕ್ಕಂಥ ಪ್ರಶ್ನೆಯನ್ನ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಅದನ್ನ ಹೆಚ್ಚಾಗಿ ಓದ್ಕೋಬೇಕು. ಅದು ಬಿಟ್ರೆ ಇನ್ನು ಬಕ್ಸಾರ್ ಕದನ ಮತ್ತೆ ದ್ವಿಸರ್ಕಾರ ಪದ್ಧತಿ. ಬಕ್ಸಾರ್ ಕದನ ಅದರಿಂದ ಏನ್ ಪರಿಣಾಮ ಆಯ್ತು, ಮತ್ತೆ ದ್ವಿಸರ್ಕಾರ ಪದ್ಧತಿ ಅಂದ್ರೆ ಏನು, ಅದರ ವಿವರಣೆಯನ್ನ ಸಾಮಾನ್ಯವಾಗಿ ಕೇಳ್ತಾ ಇರ್ತಕ್ಕಂಥ ಕಾಣ್ತೀವಿ. ಇಷ್ಟು ಈ ಚಾಪ್ಟರ್ ಮೊದಲನೇ ಪಾಠದಲ್ಲಿ ನಾವು ನೋಡಿದ ಸಂದರ್ಭದಲ್ಲಿ ಒಂದು 5 ರಿಂದ 6 ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೋಬೇಕು. ಯಾವ್ದಪ್ಪ ಅಂದ್ರೆ ಒಂದು ಭೌಗೋಳಿಕ ಅನ್ವೇಷಣೆಗೆ ಕಾರಣ, ಎರಡನೇದು ಮಾರ್ತಾಂಡ ವರ್ಮ, ಮೂರನೇದು ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತೆ ಪರಿಣಾಮ, ಮತ್ತಿನ್ನೊಂದು ಬಕ್ಸಾರ್ ಕದನದ ಪರಿಣಾಮಗಳು, ಅದೇ ರೀತಿಯಾಗಿ ದ್ವಿಸರ್ಕಾರ ಪದ್ಧತಿ ಎಂದರೇನು, ಇದನ್ನ ಯಾರು ಜಾರಿಗೊಳಿಸಿದ್ರು, ಯಾವಾಗ ಜಾರಿಗೊಳಿಸಿದ್ರು ಅಂತಕ್ಕಂಥ ಪ್ರಶ್ನೆಯನ್ನ ಕಾಮನ್ ಆಗಿ ಕೇಳ್ತಾ ಇರ್ತಾರೆ. ಅದನ್ ಬಿಟ್ರೆ ಸೆಕೆಂಡ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಬ್ರಿಟಿಷರು ಭಾರತದಲ್ಲಿ ತಮ್ಮ ಆಳ್ವಿಕೆನ ಹೇಗೆ ವಿಸ್ತರಿಸಿದ್ರು ಅಂತಕ್ಕಂಥ ನಾವು ನೋಡೋದಾದ್ರೆ ಆ ಒಂದು ಚಾಪ್ಟರ್ ಅಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿ ಕೇಳ್ತಕ್ಕಂಥದ್ದು ಅದರಲ್ಲಿ ಆಂಗ್ಲೋ ಮರಾಠಿ ಯುದ್ಧಗಳಿವೆ. ಈ ಆಂಗ್ಲೋ ಮರಾಠ ಯುದ್ಧಗಳಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿ ಇದನ್ನ ನಾವು ಬಹಳ ಮುಖ್ಯವಾಗಿ ಓದ್ಕೊಳ್ಳೇಬೇಕು. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ. ಅಂದ್ರೆ ಪ್ರಶ್ನೆ ಏನ್ ಕೇಳ್ಬೋದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಗೆ ಒಳಪಟ್ಟ ಸಂಸ್ಥಾನಗಳು ಯಾವುವು ಅಂತ ಪ್ರಶ್ನೆ ಕೇಳ್ಬೋದು. ಈ ಒಂದು ಪ್ರಶ್ನೆ ಈ ಒಂದು ಅಧ್ಯಾಯದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿರ್ತದೆ. ಅದೇ ರೀತಿಯಾಗಿ ಇದು ಎರಡನೇ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಆಗಿ ಏನೇನು ಕೇಳ್ಬೋದು ಅಂತ ನೋಡೋದಾದ್ರೆ ಮೊದಲನೇದಾಗಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಅದರ ನಿಬಂಧನೆಗಳು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಂಸ್ಥಾನಕ್ಕೆ ಒಳಪಟ್ಟ ಸಂಸ್ಥಾನಗಳು ಯಾವುದು, ಇದು ಈ 2 ಪ್ರಶ್ನೆಗಳು ಈ 2 ಅಧ್ಯಾಯದಲ್ಲಿ ಮುಖ್ಯವಾಗಿ ಕೇಳ್ತಕ್ಕಂಥದ್ದು ಮತ್ತೆ ತುಂಬಾ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್ಗಳು. ಅದೇ ರೀತಿಯಾಗಿ 3ನೇ ಅಧ್ಯಾಯದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ, ಏನ್ ಪರಿಣಾಮ ಆಯ್ತು, ಯಾವ ಕ್ಷೇತ್ರದಲ್ಲಿ ಪರಿಣಾಮ ಆಯ್ತು ಅಂತಕ್ಕಂಥ ಪರಿಗಣಿಸ್ತಾ ನೋಡ್ತಾ ಹೋದ್ರೆ ನಮ್ಗೆ ಮುಖ್ಯವಾಗಿ 5 ಅಂಶಗಳನ್ನ ಪರಿಗಣಿಸ್ಬೇಕು. ಮೊದಲನೇದಾಗಿ ಯಾವ್ದಪ್ಪ ಅಂತಂದ್ರೆ ಆಡಳಿತ ಮತ್ತು ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಸುಧಾರಣೆಗಳು ಏನೇನು ಆಯ್ತು ಅಂತಕ್ಕಂಥನ ಕೇಳ್ತಾರೆ. ಅದನ್ನು ಹೊರತುಪಡಿಸಿದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಂದಂತ ಸುಧಾರಣೆಗಳೇನು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಬಹಳ ಮುಖ್ಯವಾಗಿ ಬ್ರಿಟಿಷರ ಶಿಕ್ಷಣ ನೀತಿಯಿಂದ ಭಾರತೀಯರ ಮೇಲೆ ಹೇಗೆ ಪರಿಣಾಮ ಉಂಟಾಯ್ತು ಅಂತಕ್ಕಂಥ ಒಂದು ಪ್ರಶ್ನೆ. ಅದನ್ನ ಸುಮಾರು 15ನೇ ಇಸ್ವಿಯಿಂದ 24ನೇ ಇಸ್ವಿವರೆಗೆ ಸುಮಾರು 20 ಬಾರಿ ಈ ಪ್ರಶ್ನೆ ಪುನರಾವರ್ತಿತ ಆಗಿರ್ತಕ್ಕಂಥ ನಾವು ಕಾಣ್ತೀವಿ. ಹಾಗಾಗಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯಿಂದ ಭಾರತೀಯರ ಮೇಲೆ ಹೇಗೆ ಪರಿಣಾಮ ಆಯ್ತು ಅಂತಕ್ಕಂಥ ತುಂಬಾ ಅದನ್ನ ಚೆನ್ನಾಗಿ ಓದ್ಕೊಳ್ಳೇಬೇಕು. ಅದನ್ನ ಬಿಟ್ರೆ ಇಂಪಾರ್ಟೆಂಟ್ ಆಗಿ ಇನ್ನೊಂದೇನಿದೆ ಅಂದ್ರೆ ಭಾರತದಲ್ಲಿ ಬ್ರಿಟಿಷರು ತಂದಂತಹ ಭೂ ಸುಧಾರಣಾ ನೀತಿಯಿಂದ ಉಂಟಾದಂತ ಪರಿಣಾಮಗಳೇನು ಅಂತಕ್ಕಂಥ ಒಂದು ಪ್ರಶ್ನೆ. ಇದು ಕೂಡ ತುಂಬಾ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್. ಅದಾದ್ಮೇಲೆ ಬ್ರಿಟಿಷರು ಜಾರಿಗೆ ತಂದಂತಹ ಕಾಯ್ದೆಗಳಿವೆ. ಆ ಕಾಯ್ದೆಗಳಲ್ಲಿ ಯಾವ್ದು ಓದ್ಬೇಕು ಯಾವ್ದು ಬಿಡ್ಬೇಕಂತ ಗೊತ್ತಾಗಲ್ಲ, ಮಕ್ಕಳಿಗೆ ತುಂಬಾ ಗೊಂದಲ. ನಾವು ನೆನ್ಪಿಟ್ಕೋಬೇಕು, 1909ರ ಮಿಂಟೋ ಮಾರ್ಲೆ ಸುಧಾರಣೆ, ಎರಡನೇದು 1919ರ ಮಾಂಟೆಗೋ ಚೇಮ್ಸ್ಫೋರ್ಡ್ ಸುಧಾರಣೆ, ಮೂರನೇದಾಗಿ 1935ರ ಭಾರತ ಸರ್ಕಾರದ ಕಾಯ್ದೆ. ಈ 3 ಅಂಶಗಳನ್ನ ನಾವು ಕಾಯ್ದೆಗಳನ್ನ ಚೆನ್ನಾಗಿ ಓದ್ಕೊಬೇಕು. ಆ ಪ್ರಶ್ನೆಗಳನ್ನ ತುಂಬಾ ಸಾರಿ ಅದನ್ನ ಮತ್ತೆ ಪುನರಾವರ್ತಿತವಾಗಿರ್ತಕ್ಕಂಥ ನಾವು ಕಾಣ್ತೀವಿ. ಹೀಗೆ 3ನೇ ಒಂದು ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಆಗಿ ಏನ್ ಕೇಳ್ತಾರೆ ಅಂತಂದ್ರೆ, ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಏನ್ ಸುಧಾರಣೆ ಆಯ್ತು, ಎರಡನೇದಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೇಗೆ ಸುಧಾರಣೆ ಆಯ್ತು, ಮೂರನೇದಾಗಿ ಶಿಕ್ಷಣ ಪದ್ಧತಿಯಿಂದ ಏನ್ ಪರಿಣಾಮ ಉಂಟಾಯ್ತು, ನಾಲ್ಕನೇದಾಗಿ ಬ್ರಿಟಿಷರು ಜಾರಿಗೆ ತಂದಂತಹ ಭೂ ಸುಧಾರಣಾ ನೀತಿಯಿಂದ ಭಾರತೀಯರ ಮೇಲೆ ಹೇಗೆ ಪರಿಣಾಮ ಉಂಟಾಯ್ತು, ಐದನೇದಾಗಿ ಇವರು ಇಂತಹ ಹಲವಾರು ವಿಚಾರಗಳ ಜೊತೆಗೆ ಆಕ್ಟ್ಗಳು,
ಸುಮಾರು 3 ಆಕ್ಟ್ಗಳನ್ನ ನೆನ್ಪಿಟ್ಕೋಬೇಕು. 1909 ಕಾಯ್ದೆ, 1919 ಕಾಯ್ದೆ, 1935 ಕಾಯ್ದೆ. ಹೀಗೆ ಈ 3 ಕಾಯ್ದೆಗಳನ್ನ ನೆನ್ಪಿಟ್ಕೊಂಡು ಓದ್ಕೊಂಡ್ರೆ ಈ ಚಾಪ್ಟರ್ ಅಲ್ಲಿ ಇಷ್ಟು ಬಿಟ್ರೆ ಇನ್ನೇನು ಕೊಡೋದಕ್ಕೆ ಆಗೋದಿಲ್ಲ. ಆ ರೀತಿಯಾದಂತಹ ಒಂದು ವಿಚಾರಗಳನ್ನ ನಾವು ತಿಳ್ಕೋಬಹುದು. ಯಾಕಂದ್ರೆ ಮತ್ತೆ ಮತ್ತೆ ಪುನರಾವರ್ತ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್. ಮತ್ತೆ 4ನೇ ಅಧ್ಯಾಯಕ್ಕೆ ಬಂದ್ರೆ ಮೈಸೂರಿನ ಒಡೆಯರು ಮತ್ತೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧ ಹೆಂಗೆ ವ್ಯಕ್ತ ಆಯಿತು ಅಂತಕ್ಕಂಥ ನಾವು ಕಾಣ್ತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಮೈಸೂರು ಅರಸರಿಗೆ ಬಂದಂತ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಚಿಕ್ಕದೇವರಾಜ ಒಡೆಯರು ಮತ್ತೆ ಅತನೇ ಚಾಮರಾಜೇಂದ್ರ ಒಡೆಯರು, ಈ 3 ಅರಸರುಗಳ ಸಾಧನೆಗಳು ಬಹಳ ಇರೋದ್ರಿಂದ ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ಮಕ್ಕಳು ಕೊಡ್ಬೇಕು. ಅದ್ರ ಜೊತೆಗೆ ರಾಜರುಗಳ ಜೊತೆನಲ್ಲಿ ಸಾಕಷ್ಟು ಜನ ದಿವಾನರುಗಳು ಆಳ್ವಿಕೆ ಮಾಡ್ತಾ ಇದ್ರು. ಆ ದಿವಾನರುಗಳ ಕಾಲದಲ್ಲಿ ಆದಂತಹ ಸುಧಾರಣೆಗಳು ಏನು ಅಂತಕ್ಕಂಥ ನೆನ್ಪಿಟ್ಕೊಬೇಕು. ನೋಡಿ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂದ್ರೆ ಕೆಲವೊಂದು ವಿಚಾರಗಳು ಕಾಮನ್ ಆಗಿರ್ತಕ್ಕಂಥ, ಈಗ ಶಿಕ್ಷಣ ವ್ಯವಸ್ಥೆಗೆ ಪ್ರಾಮುಖ್ಯತೆ ಕೊಟ್ಟಿದ್ರು. ಮತ್ತೆ ಅದೇ ರೀತಿಯಾಗಿ ರೈಲು ಮಾರ್ಗ ನಿರ್ಮಾಣ ಮಾಡಿದ್ರು, ವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆ ಕೊಟ್ಟರು, ಮಹಿಳಾ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಟ್ಟರು. ಈ ರೀತಿ ಕೆಲವೊಂದು ಸಾಕಷ್ಟು ಸುಧಾರಣೆಗಳಿವೆ. ರಸ್ತೆ, ಸೇತುವೆಗಳು, ಈ ರೀತಿಯಾದಂತಹ ಕೆಲವೊಂದು ಎಲ್ಲರಿಗೂ ಕೂಡ ಅನ್ವಯವಾಗ್ತಕ್ಕಂಥ ಕೆಲವೊಂದು ಪಾಯಿಂಟ್ಸ್ಗಳು ಇರ್ತವೆ. ಆ ಪಾಯಿಂಟ್ಸ್ಗಳು ನೆನಪಲ್ಲಿ ಇಟ್ಕೊಂಡು ಅದ್ರ ಜೊತೆಗೆ ಅವರದೇ ಆಗಿರ್ತಕ್ಕಂಥ ಕೆಲವೊಂದು ಪ್ರತ್ಯೇಕವಾಗಿರ್ತಕ್ಕ ಅಂಶಗಳಿರ್ತವೆ. ಆ ಅಂಶಗಳನ್ನು ಸೇರಿಸಿ ನೀವು ಉತ್ತರ ಸುಲಭವಾಗಿ ಬರೀಬಹುದು. ಅದರಲ್ಲಿ ನಾವು ಗೊಂದಲ ಮಾಡ್ಕೊಳ್ಳೋದು ಅವಶ್ಯಕತೆನೇ ಇರಲ್ಲ. ಇನ್ನು ನಮ್ಮ ಕರ್ನಾಟಕದಲ್ಲಿ ಹೇಗೆ ಪ್ರತಿರೋಧ ವ್ಯಕ್ತಪಡಿಸಿದ್ರು ಅನ್ನೋದಂತ ನೋಡ್ತಾ ಇದ್ರೆ ನಾವು ನಮ್ಗೆ ಕಿತ್ತೂರು ಸಂಸ್ಥಾನದ ಬಗ್ಗೆನೇ ಹೆಚ್ಚಾಗಿ ಕೊಟ್ಟಿರತಕ್ಕಂಥದ್ದು. ಇಲ್ಲಿ ಮೊದಲನೇದಾಗಿ ಕಿತ್ತೂರಿನ ರಾಣಿ ಚೆನ್ನಮ್ಮ, ಮತ್ತೆ ಎರಡನೇದಾಗಿ ಅವರದೇ ಸಂಸ್ಥಾನದಲ್ಲಿದ್ದಂತಹ ಸಂಗೊಳ್ಳಿ ರಾಯಣ್ಣ. ಈ ಇಬ್ಬರು ಒಂದು ಸೈನಿಕ ಸಾಧನೆ, ಅವರ ಒಂದು ಸುಧಾರಣೆಗಳು ಹೇಗಿತ್ತು ಅಥವಾ ಬ್ರಿಟಿಷರ ಜೊತೆ ಹೆಂಗೆ ಅವರ ಒಂದು ಪ್ರತಿರೋಧ ವ್ಯಕ್ತಪಡಿಸಿದ್ರು, ಇದನ್ನು ಕೂಡ ನಾವು ಪರಿಗಣಿಸ್ಬೇಕಾಗ್ತದೆ. ಅದನ್ನು ಬಿಟ್ರೆ ಮುಖ್ಯವಾಗಿ ನಮ್ಮ ಮೈಸೂರು ಸಂಸ್ಥಾನ ಇರ್ಬೋದು, ಅದೇ ರೀತಿಯಾಗಿ ಇನ್ನು ಕೆಲವೊಂದು ಸಂಸ್ಥಾನಗಳಿವೆ. ಈಗ ಸುರಪುರ, ಮತ್ತೆ ಹಲಗಲಿ ಬೇಡರು, ಮತ್ತೆ ಕೊಪ್ಪಳ ದಂಗೆ, ಈ ರೀತಿ ಕೆಲವೊಂದು ಇದೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಸುಮಾರು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ನೋಡಿದಂತ ಸಂದರ್ಭದಲ್ಲಿ ಇದು ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಿಸಿದ್ದು ಮತ್ತೆ ಹಲಗಲಿ ಬೇಡರಿಗೆ ಸಂಬಂಧಿಸಿದ್ದು ಈ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೊಡ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಪ್ರತಿರೋಧ ವ್ಯಕ್ತಪಡಿಸಿದ್ರು ಇವುಗಳನ್ನ ಇಂಪಾರ್ಟೆಂಟ್ ಆಗಿ ಓದ್ಕೊಬೇಕು. ಅದೇ ರೀತಿಯಾಗಿ ಮೈಸೂರು ಒಡೆಯರ ಒಂದು ಆಳ್ವಿಕೆಯ ಅವಧಿಯಲ್ಲಿ ಆದಂತಹ ಸುಧಾರಣೆಗಳು ಏನು ಅಂತಕ್ಕಂಥ ಕೂಡ ನೆನ್ಪಿಟ್ಕೊಂಡ್ರೆ ನಮ್ಗೆ ತುಂಬಾ ಸುಲಭವಾಗಿ ಬರೆಯೋದಿಕ್ಕೆ ಆಗ್ತದೆ. ನಾವು 4 ಅಂಕದ ಪ್ರಶ್ನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಯಾಕೆಂದ್ರೆ ಆ 4 ಅಂಕದ ಪ್ರಶ್ನೆಗಳನ್ನ ಕೆಲವೊಂದು ಪಾಠಗಳಿಗೆ ಮಾತ್ರನೇ ಅದು ರಿಸರ್ವ್ ಮಾಡಿರ್ತಕ್ಕಂಥದ್ದು. ಹಾಗೆ ಯಾವ್ಯಾವ ಚಾಪ್ಟರ್ 4 ಅಂಕದ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ನೋಡೋದಾದ್ರೆ ಮೊದಲನೇದೇ ಭಾರತಕ್ಕೆ ಬ್ರಿಟಿಷರ ಆಗಮನ ಅಂತಕ್ಕಂಥ ಒಂದು ಅಧ್ಯಾಯ ಇರ್ಬೋದು. ಈ ಅಧ್ಯಾಯದಲ್ಲಿ ಅವರಿಗೆ ಒಂದು 4 ಅಂಕದ ಪ್ರಶ್ನೆಗಳನ್ನ ಕೊಡ್ತಾ ಇರ್ತಾರೆ. ಅದು ಬಿಟ್ರೆ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಅಂತ ಒಂದು ಅಧ್ಯಾಯ ಇದೆ, ಅದರಲ್ಲಿ ಸಾಮಾನ್ಯ ಕೇಳ್ತಾ ಇರ್ತಾರೆ. ಅದು ಬಿಟ್ರೆ ಸ್ವಾತಂತ್ರ್ಯ ಹೋರಾಟ, 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಧ್ಯಾಯ, ಈ ಅಧ್ಯಾಯಗಳಲ್ಲಿ ಹೆಚ್ಚಾಗಿ 4 ಅಂಕದ ಪ್ರಶ್ನೆಗಳನ್ನ ಕೊಟ್ಟಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಮತ್ತೆ 5ನೇ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ. ನಮ್ಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಅಧ್ಯಾಯ ದೊಡ್ಡದಿರ್ಬೋದು, ಆದ್ರೆ ಅದ್ರ ವಿಚಾರಗಳು ಮಾತ್ರ ತುಂಬಾ ಸುಲಭವಾಗಿರ್ತಕ್ಕಂಥ ವಿಚಾರಗಳು. ಹೇಗೆ ಎಲ್ಲರೂ ಕೂಡ ಸಾಮಾಜಿಕವಾಗಿ ಇದ್ದಂತಹ ಮತ್ತು ಧಾರ್ಮಿಕವಾಗಿದ್ದಂತಹ ಹಲವಾರು ಕೆಲವೊಂದು ಪದ್ಧತಿಗಳನ್ನ ವಿರೋಧಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ನಾವು ಕಾಣ್ತೀವಿ. ಹಾಗಾಗಿ ನಾವು ಮುಖ್ಯವಾಗಿ ಈ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಇರ್ತಕ್ಕಂಥ ಅನಿಷ್ಟ ಪದ್ಧತಿಗಳು ಯಾವುದು ಅಂತಕ್ಕಂಥ ಮೊದಲು ಪರಿಗಣಿಸ್ಕೋಬೇಕು. ಉದಾಹರಣೆಗೆ ಈಗ ಬಾಲ್ಯ ವಿವಾಹ ಪದ್ಧತಿ ಅಂತಕ್ಕಂಥದ್ದು ಇರ್ಬೋದು, ಅಥವಾ ಸತಿಸಹಗಮನ ಪದ್ಧತಿ ಅಂತಕ್ಕಂಥದ್ದು ಇರ್ಬೋದು, ಅಥವಾ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳ ಶೋಷಣೆ ಇರ್ಬೋದು. ಈ ತರ ಒಂದು ಕೆಲವೊಂದು ಆಚರಣೆಗಳು ಇದ್ದವು. ಮತ್ತೆ ಧಾರ್ಮಿಕವಾಗಿ ಬಂದ ಸಂದರ್ಭದಲ್ಲಿ ಈಗ ಮೂರ್ತಿ ಪೂಜೆ ವಿರೋಧ, ಮತ್ತೆ ಏಕ ದೇವತಾ ಆರಾಧನೆಗೆ ಪ್ರೋತ್ಸಾಹ, ಇಂಥ ವಿಚಾರಗಳು ಇದು ಕೆಲವೊಂದು ವಿಚಾರಗಳಿಗೆ ಅನ್ವಯವಾಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಅಂತ ಅಧ್ಯಾಯ ಏನಿದೆಯೋ ಇದು ಬಹಳ ಸುಲಭವಾಗಿರ್ತಕ್ಕಂಥದ್ದು. ಯಾವುದೇ ಸಮಾಜ ಸುಧಾರಣೆ ಬಗ್ಗೆ ಕೇಳಿದ್ರೆ ನೀವು ಕಾಮನ್ ಆಗಿರ್ತಕ್ಕಂಥ ಒಂದು ಉತ್ತರಗಳನ್ನ ಅದಕ್ಕೆ ಬರೀಬೇಕು ಸುಲಭವಾಗಿ. ಪರ್ಟಿಕ್ಯುಲರ್ ಆಗಿ ನೋಡಿ, ಈಗ ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್ ಸ್ಥಾಪಿಸಿದ್ರು. ಅವ್ರದ್ದು ಆಗಿರ್ತಕ್ಕಂಥ ಕೆಲವೊಂದು ಪರ್ಟಿಕ್ಯುಲರ್ ವಿಚಾರಗಳು ಇರ್ತವೆ. ಏನಂತಂದ್ರೆ ಸತ್ಸಹಗಮನ ಪದ್ಧತಿಯನ್ನ ಅವರು ಜಾರಿಗೆ ತಂದ ಸಂದರ್ಭದಲ್ಲಿ ಪ್ರೋತ್ಸಾಹ ನೀಡಿದ್ರು, ವಿರೋಧ ಕಾಯ್ದೆ ಸಂದರ್ಭದಲ್ಲಿ ಅದು ಪ್ರೋತ್ಸಾಹ ನೀಡಿದ್ರು ಅಂತಕ್ಕಂಥ ಒಂದು ವಿಚಾರ ನಾವು ಓದ್ತಾ ಇರ್ತೀವಿ. ಇದು ಅವರಿಗೆ ಇರ್ತಕ್ಕಂಥ. ಮತ್ತೆ ಸಂವಾದ ಕೌಮುದಿ ಅಂತಕ್ಕಂಥ ಪತ್ರಿಕೆಯನ್ನು ಆರಂಭಿಸಿದ್ರು. ಇದೆಲ್ಲ ಅವ್ರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ. ಅದ್ರ ಜೊತೆಗೆ ಮೂಢನಂಬಿಕೆಗಳನ್ನ ವಿರೋಧಿಸಿದ್ರು, ದೇವತಾ ಆರಾಧನೆಗೆ ಪ್ರೋತ್ಸಾಹ ನೀಡಿದ್ರು. ಇಂಥ ಅಂಶಗಳನ್ನ ಸೇರಿಸ್ತಾ ಹೋಗ್ಬೇಕು.
ಇದೇ ರೀತಿಯಾಗಿ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಸತ್ಯಶೋಧಕ ಸಮಾಜ ಇವೆಲ್ಲವೂ ಕೂಡ ಅನ್ವಯವಾಗ್ತಕ್ಕಂಥ ನಾವು ಗುರುತಿಸ್ತಾ ಹೋಗ್ಬೇಕಾಗ್ತದೆ. ಅದೇ ರೀತಿಯಾಗಿ ನಮ್ಮ ಒಂದು ಇತಿಹಾಸದಲ್ಲಿ 6ನೇ ಅಧ್ಯಾಯ ಯಾವ್ದಪ್ಪ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ ಒಂದು ಅಧ್ಯಾಯ. ಇದರಲ್ಲಿ 3 ಅಂಶಗಳನ್ನು ನೆನ್ಪಿಟ್ಕೋಬೇಕು. ಮೊದಲನೇದಾಗಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯೋದಕ್ಕೆ ಏನ್ ಕಾರಣ ಅಂತಕ್ಕಂಥದ್ದು. ಈಗ ರಾಜಕೀಯ ಕಾರಣ, ಆರ್ಥಿಕ ಕಾರಣ, ಸಾಮಾಜಿಕ ಕಾರಣ, ಸೈನಿಕ ಕಾರಣ, ಈ ಕಾರಣಗಳಿವೆ. ಈ ಕಾರಣಗಳನ್ನ ನಾವು ಪಟ್ಟಿ ಮಾಡ್ಕೊಬೇಕು. ಅದನ್ ಬಿಟ್ರೆ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹೇಗ್ ವಿಫಲ ಆಯ್ತು ಅಂತ ನೋಡೋದಾದಾಗ ಅದನ್ನ ವಿಫಲತೆ ಕಾರಣಗಳನ್ನ ಪಟ್ಟಿ ಮಾಡ್ಕೊಬೇಕು. ಅದಾದ್ಮೇಲೆ ಮತ್ತೆ ಇನ್ನೊಂದು ಕ್ವಶನ್ ಇದೆ, ಅದನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಏನಪ್ಪಾ ಅಂತಂದ್ರೆ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಆದಂತಹ ಪರಿಣಾಮವೇನು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾರೆ. ಈಗ ಸಾಮಾನ್ಯವಾಗಿ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು ಕೂಡ ರಿಪೀಟೆಡ್ ಆಗಿರತಕ್ಕಂಥ ಕ್ವಶನ್. ಈ 3 ಅಂಶಗಳನ್ನ ನೆನ್ಪಿಟ್ಕೊಂಡ್ರೆ ನಮ್ಗೆ 4 ಅಂಕದ ಪ್ರಶ್ನೆಗಳನ್ನ ಬರೆಯೋದಕ್ಕೆ ಅನುಕೂಲ ಆಗ್ತದೆ. ಈ ಪಾಠದಲ್ಲಿ 4 ಅಂಕದ ಪ್ರಶ್ನೆ ಅದು ಏನಾದ್ರು ಕೊಡ್ಲಿಲ್ಲ ಅಂದ್ರೆ 3 ಅಂಕದ ಪ್ರಶ್ನೆ ಖಂಡಿತವಾಗಿ ಬಂದೇ ಬರ್ತದೆ. ಹಾಗಾಗಿ ಸುಲಭವಾಗಿರ್ತಕ್ಕಂಥ ಅಧ್ಯಾಯ, ನೀವು ನೆನ್ಪಿಟ್ಕೊಂಡ್ರೆ ಸುಲಭವಾಗಿ ಬರೀಬಹುದು. ಇನ್ನು ನೆಕ್ಸ್ಟ್ ಚಾಪ್ಟರ್ ಸ್ವತಂತ್ರ ಹೋರಾಟ ಅಂತಕ್ಕಂಥ ಒಂದು ಚಾಪ್ಟರ್ ಇದೆ. ಅದು ನೋಡಿದಾಗ ದೊಡ್ಡದಂತ ಅನಿಸ್ಬೋದು, ಆದ್ರೆ ಕೆಲವೊಂದು ವಿಚಾರಗಳನ್ನ ನೆನ್ಪಿಟ್ಕೋಬೇಕು. ಸಿಂಪಲ್ ಆಗಿ ಹೆಂಗ್ ನೆನ್ಪಿಟ್ಕೋಬಹುದು ಅಂದ್ರೆ, ಈಗ ನೋಡಿ, ಮಂದಗಾಮಿಗಳು ಅಥವಾ ತೀವ್ರವಾದಿಗಳು, ಸಾಮಾನ್ಯವಾಗಿ ಮಂದಗಾಮಿಗಳು ಮತ್ತು ತೀವ್ರವಾದಿಗಳ ಬಗ್ಗೆನೇ ಹೆಚ್ಚಾಗಿ ಕೇಳ್ತಾ ಇರ್ತಾರೆ. ಅದನ್ನ ಬಿಟ್ರೆ ಅಸಹಕಾರ ಚಳವಳಿ 1920 ಅಸಹಕಾರ ಚಳವಳಿ, ಅದಕ್ಕೆ ಕಾರಣ ಏನು ಅಂತಂದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿದ್ದು, ಅದಾದ ನಂತರ ಅಸಹಕಾರ ಚಳವಳಿ ಆರಂಭ ಆಗಿದ್ದು. ಹಿಂಗೆ ಒಂದೊಂದು ಘಟನೆಗೂ ಕೂಡ ಒಂದೊಂದು ರಿಲೇಟೆಡ್ ಅಂಶಗಳನ್ನ ಇರ್ತದೆ, ಅದನ್ನ ನಾವು ನೆನ್ಪಿಟ್ಕೊಬೇಕು. ಅದನ್ನ ಬಿಟ್ರೆ ಗಾಂಧೀಜಿಯವರ ಹೋರಾಟದ ಪ್ರಕ್ರಿಯೆ ಯಾವ ರೀತಿಯಾಗಿ ಇತ್ತು, ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಹೋರಾಟದ ರೀತಿ, ಅಂಬೇಡ್ಕರ್ ಅವರ ಸುಧಾರಣಾ ನೀತಿ, ಜವಾಹರ್ಲಾಲ್ ನೆಹರೂರವರ ಹೋರಾಟ, ಹೀಗೆ ಸಾಕಷ್ಟು ರೀತಿಯಂತ ಅಂಶಗಳಿರ್ತವೆ. ಈ ಪಾಠದಲ್ಲಿ 3 ಅಥವಾ 4 ಅಂಕದ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಹಾಗಾಗಿ ಕೆಲವೊಂದು ಟಾಪಿಕ್ ಮತ್ತೆ ಮತ್ತೆ ರಿಪೀಟ್ ಆಗಿರೋದ್ರಿಂದ ನಾವು ಆ ಒಂದು ಕ್ವಶನ್ ಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಸುಭಾಷ್ ಚಂದ್ರ ಬೋಸ್ ಸಾಮಾನ್ಯವಾಗಿ ಯಾವಾಗಲೂ ಕೇಳ್ತಾನೆ ಇರ್ತಕ್ಕಂಥ ಒಂದು ಪ್ರಶ್ನೆ. ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಚೆನ್ನಾಗಿ ನಾವು ಅಧ್ಯಯನ ನಡೆಸಬೇಕು. ಅದೇ ರೀತಿಯಾಗಿ ಮಂದಗಾಮಿಗಳು ಅಥವಾ ತೀವ್ರವಾದಿಗಳು, ಈ ಒಂದು ವಿಷಯಗಳ ಸಂಬಂಧಪಟ್ಟಂತೆ ಹೆಚ್ಚಾಗಿ ಪ್ರಶ್ನೆಗಳು ರಿಪೀಟೆಡ್ ಆಗಿರ್ತಕ್ಕಂಥ ಕಾಣ್ತೀವಿ. ದೊಡ್ಡ ಚಾಪ್ಟರ್ ಆದ್ರೂ ಕೂಡ ನಮ್ಗೆ ಇಂಥ ಪ್ರಶ್ನೆಗಳನ್ನ ಓದ್ಕೊಂಡಾಗ ಸುಲಭವಾಗಿ ಆನ್ಸರ್ ಬರೋದಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಬರೆಯೋದ್ರಿಂದ ನಾವು ಹೆಚ್ಚು ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಅದೇ ರೀತಿಯಾಗಿ ಇನ್ನೊಂದು ತುಂಬಾ ಸುಲಭವಾಗಿರ್ತಕ್ಕಂಥ ಪಾಠ ಅಂದ್ರೆ ಸ್ವಾತಂತ್ರ್ಯೋತ್ತರ ಭಾರತ. ಸ್ವಾತಂತ್ರ್ಯಗೊಂಡ ನಂತರ ಯಾವ ರೀತಿಯಾಗಿ ತನ್ನ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕಂತು, ಏನ ಸಮಸ್ಯೆಗಳಿತ್ತು ಅನ್ನೋದನ್ನ ನೆನ್ಪಿಟ್ಕೊಬೇಕು. ಉದಾಹರಣೆಗೆ ನಿರಾಶ್ರಿತರ ಸಮಸ್ಯೆ ಹೇಗ್ ಬಗೆಹರಿಸ್ತು ಅಂತ ಪ್ರಶ್ನೆಯನ್ನ ಕೇಳ್ಬೋದು. ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿ ಇತ್ತೀಚೆಗೆ ನಾವ್ ಯಾವ ಕ್ವಶನ್ ಪೇಪರ್ ನೋಡಿದ್ರು ಕೂಡ ಕಂಡು ಬರ್ತಿರ್ತಕ್ಕಂಥ ಪ್ರಶ್ನೆಗಳು ಯಾವ್ದಪ್ಪ ಅಂದ್ರೆ ವಿಮೋಚನೆ ಆಗಿದ್ದು. ಈಗ ಉದಾಹರಣೆಗೆ ಗೋವಾ ವಿಮೋಚನೆ ಹೇಗಾಯ್ತು, ಜಮ್ಮು ಮತ್ತು ಕಾಶ್ಮೀರವನ್ನ ಹೇಗೆ ಭಾರತ ಒಕ್ಕೂಟಕ್ಕೆ ಸೇರಿಸಿದ್ರು, ಚಂಡೀಗಢ ಹೇಗೆ ಹೈದರಾಬಾದ್ ಸಂಸ್ಥಾನ ಹೇಗೂ ಭಾರತ ಒಕ್ಕೂಟ ಸೇರ್ತು, ಈ ರೀತಿ ಕೆಲವೊಂದು ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ಹೇಗೆ ಒಳಪಟ್ಟು ಅಂತ ಘಟನೆಗಳನ್ನ ನಾವು ನೆನ್ಪಿಟ್ಕೋಬೇಕು. ಅದನ್ನ ಒಂದು ಕಥೆ ರೂಪದಲ್ಲಿ ನೆನ್ಪಿಟ್ಕೊಂಡ್ರು ಅದನ್ನ ನಾವು ಸುಲಭವಾಗಿ ಬರೀಬಹುದು. ಈ ರೀತಿಯಾಗಿ ಅದೇ ರೀತಿಯಾಗಿ ಇನ್ನು ಇತಿಹಾಸದಲ್ಲಿ ಕೊನೆಯ ಒಂದು ಅಧ್ಯಾಯ ಅಂದ್ರೆ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಮಹಾಯುದ್ಧದಲ್ಲಿ ಭಾರತ ಪಾತ್ರ ಏನು ಅಂತ. ಈಗ ಮಹಾಯುದ್ಧಗಳು ಬಂದಂತ ಸಂದರ್ಭದಲ್ಲಿ ಮೊದಲನೇ ಮಹಾಯುದ್ಧ ನಡೆಯೋದಕ್ಕೆ ಏನ್ ಕಾರಣ, ಮೊದಲನೇ ಮಹಾಯುದ್ಧದಿಂದ ಏನ್ ಪರಿಣಾಮ ಆಯ್ತು, ನಾವು ಮೊದಲನೇ ಮಹಾಯುದ್ಧದಲ್ಲಿ ಆದಂತಹ ಪರಿಣಾಮವನ್ನ 2ನೇ ಮಹಾಯುದ್ಧಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಕೂಡ ಬರೀಬಹುದು, ಸುಲಭವಾಗಿ ಬರೀಬಹುದು. ಅದನ್ನ 2ನೇ ಮಹಾಯುದ್ಧಕ್ಕೆ ಏನ್ ಕಾರಣ ಅಂತ ನಮ್ಗೆ ಗೊತ್ತಾಗಬೇಕು ಅಂದ್ರೆ ನಾವು ಮೊದಲನೇ ಮಹಾಯುದ್ಧದಿಂದ ಉಂಟಾದ ಪರಿಣಾಮಗಳು ಬರೆದ್ಬಿಟ್ರೆ ಸಾಕು, ಅದು 2ನೇ ಮಹಾಯುದ್ಧಕ್ಕೆ ಕಾರಣನೂ ಕೂಡ ಆಗ್ತದೆ. ಹೀಗೆ ಕೆಲವೊಂದು ರಿಲೇಟೆಡ್ ಉತ್ತರಗಳು ಇರತಕ್ಕಂತ ನಾವು ಕಾಣ್ತಾ ಹೋಗ್ತೀವಿ. ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಏನು, ಮೊದಲನೇ ಮಹಾಯುದ್ಧದಿಂದ ಏನ್ ಪರಿಣಾಮ ಆಯ್ತು, ಅದೇ ರೀತಿಯಾಗಿ 2ನೇ ಮಹಾಯುದ್ಧಕ್ಕೆ ಕಾರಣ ಏನು, 2ನೇ ಮಹಾಯುದ್ಧದಿಂದ ಏನ್ ಪರಿಣಾಮ ಆಯ್ತು. ಹಾಗೇನೆ 2ನೇ ಮಹಾಯುದ್ಧ ಅಥವಾ ಮೊದಲನೇ ಮಹಾಯುದ್ಧ ಯಾವ್ದಾರಾಗಿರ್ಲಿ ಭಾರತ ಪಾತ್ರ ಏನಂತ ಕೆಲವೊಂದು ಸಂದರ್ಭದಲ್ಲಿ ನಾವು ಎರಡಕ್ಕೂ ಕೂಡ ಒಂದೇ ಉತ್ತರ ಬರೀಬಹುದು. ಭಾರತ ಏನೇನು ಸಹಕಾರ ಕೊಟ್ಟಿತ್ತು, ಖನಿಜಗಳನ್ನು ಕೊಟ್ಟಿತ್ತ, ಅಥವಾ ಬಟ್ಟೆಗಳು, ಆಹಾರ ಧಾನ್ಯಗಳು, ಮತ್ತೆ ಇಂಧನ, ಈ ರೀತಿ ಏನೇನು ಸೌಲಭ್ಯ ನೀಡಿತ್ತೋ ಅದೆಲ್ಲಾನು ಕೂಡ ನಾವು ಬರೀಬಹುದಾಗಿರುತ್ತೆ, ಸುಲಭವಾಗಿ ಬರೀಬಹುದು. ಅದನ್ನ ಬಿಟ್ರೆ ಇನ್ನೇನ್ ಕ್ವಶನ್ ಕೇಳ್ತಾರಪ್ಪ ಅಂತಂದ್ರೆ ಜರ್ಮನಿ ವಿಚಾರವಾಗಿ ಸಂಬಂಧಪಟ್ಟಂತೆ. ಜರ್ಮನಿಯ ಸರ್ವಾಧಿಕಾರಿ ಆಗಿರ್ತಕ್ಕಂಥ ಹಿಟ್ಲರ್ನ ಒಂದು ನೀತಿ, ಅದನ್ನ ನಾವು ನಾಜಿ ಸಿದ್ಧಾಂತ ಅಂತ ಹೇಳಿ ಕರಿತೀವಿ. ಆ ನಾಜಿ ಸಿದ್ಧಾಂತದ ಬಗ್ಗೆ ಕೇಳ್ತಾರೆ. ಅದನ್ನ ಬಿಟ್ರೆ ಇಟಲಿಗೆ ಹೋದ್ರೆ ಇಟಲಿನಲ್ಲಿ ಮುಸೋಲಿನಿ, ಈ ಮುಸೋಲಿನಿ ಅವನದು ಒಂದು ಸಿದ್ಧಾಂತ ಇದೆ, ಫ್ಯಾಸಿಸ್ಟ್ ಸಿದ್ಧಾಂತ ಅಂತ ಹೇಳಿ. ಈ ಸಿದ್ಧಾಂತದ ತತ್ವಗಳು ಏನು ಅಂತಕ್ಕಂಥದ್ದು. ಹೀಗೆ ಇತಿಹಾಸದಲ್ಲಿ
ಕೆಲವೊಂದು ಇಂಪಾರ್ಟೆಂಟ್ಸ್ ಗಳನ್ನ ನಾವು ಯಾವ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಗಳಲ್ಲಿ ಮತ್ತೆ ಮತ್ತೆ ಪುನರಾವರ್ತಿತ ಆಗಿರ್ತವೆ ಅವುಗಳನ್ನ ನೆನ್ಪಿಟ್ಕೊಬೇಕು. ಆ ಪ್ರಶ್ನೆಗಳನ್ನ ಒಂದ್ ಕಡೆ ಬರೆದಿಟ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನ ಬರೆದು ನಾವು ಅಭ್ಯಾಸ ಮಾಡಿದ್ದೆ ಆದಲ್ಲಿ ಖಂಡಿತ ಆ ಎಲ್ಲಾ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಬಹುದಾಗಿರ್ತದೆ. ಇತಿಹಾಸ ಯಾವಾಗಲೂ ಬದಲಾವಣೆ ಆಗಲ್ಲ. ಒಂದು ಸರಿ ನಾವು ಓದಿ ನೆನ್ಪಿಟ್ಕೊಂಡ್ಬಿಟ್ರೆ ಮತ್ತೆ ಅದು ಮರೆಯುವಂತದ್ದಲ್ಲ, ಬದಲಾವಣೆನೂ ಕೂಡ ಆಗಲ್ಲ. ಇತಿಹಾಸವನ್ನ ನಾವು ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ಸುಲಭವಾಗಿ ಇತಿಹಾಸದಲ್ಲಿ ಬರ್ತಕ್ಕಂಥ 25 ಅಂಕಗಳಿಗೆ 25 ಅಂಕಗಳನ್ನ ಸುಲಭವಾಗಿ ತಗೋಬಹುದು ಅಂತ ಹೇಳಿ ನಾನು ಈ ಮೂಲಕ ಹೇಳ್ತೀನಿ. ಮತ್ತೆ ಅದೇ ರೀತಿಯಾಗಿ ರಾಜ್ಯಶಾಸ್ತ್ರಕ್ಕೆ ಬಂದ ಸಂದರ್ಭದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಸುಮಾರು 4 ಅಧ್ಯಾಯಗಳಿವೆ. ಆ 4 ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಏನೇನು ಬರಬಹುದು ಅಂತಕ್ಕಂಥ ಮಾತ್ರ ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ಸಾರ್ವಜನಿಕ ಆಡಳಿತ. ಇದು ಈ ವರ್ಷ 2024 ಮತ್ತು 25ನೇ ಸಾಲಿನಲ್ಲಿ ಸೇರಿಸಿರ್ತಕ್ಕಂಥ ಒಂದು ಹೊಸ ಅಧ್ಯಾಯ, ಸಾರ್ವಜನಿಕ ಆಡಳಿತದ ಒಂದು ಪರಿಚಯ. ಇದು ಎಲ್ಲಿತ್ತು ಅಂದ್ರೆ ಇದು 9ನೇ ತರಗತಿಯಲ್ಲಿ ಇದ್ದಂತಹ ಒಂದು ಅಧ್ಯಾಯ. ಅದನ್ನ ಯಥಾವತ್ತಾಗಿ ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಅದನ್ನ 10ನೇ ತರಗತಿಗೆ ಅದನ್ನ ಕೊಟ್ಟಿರ್ತಕ್ಕಂಥ ನಾವು ಕಾಣ್ತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಏನ್ ಓದ್ಬೋದು, ಹೊಸ ಅಧ್ಯಾಯ ಏನ್ ಓದ್ಬೋದು ಅಂತ ಗೊಂದಲ ಇರ್ಬೋದು. ಏನಿಲ್ಲ, ಸಾರ್ವಜನಿಕ ಆಡಳಿತ ಅದರಲ್ಲಿ 1 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ, ಅಥವಾ ಇದರಲ್ಲಿ 2 ಅಥವಾ 3 ಅಂಕಕ್ಕೆ 1 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರೆ. 1 ಅಂಕದ ಪ್ರಶ್ನೆ ಏನ್ ಕೇಳ್ಬೋದು ಅಂದ್ರೆ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು, ಅಥವಾ ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಪದವನ್ನ ಮೊದಲು ಬಳಸಿದ್ದು ಯಾರು, ಸಾರ್ವಜನಿಕ ಆಡಳಿತದ ಕಾರ್ಯಗಳ ಬಗ್ಗೆ ಪೋಸ್ಟ್ ಕಾರ್ಬ್ ಅಂತಕ್ಕಂಥ ಪದವನ್ನ ಬಳಸಿದ್ದು ಯಾರು, ಹೀಗೆ ಈ ತರ ಪ್ರಶ್ನೆಗಳನ್ನ 1 ಅಂಕಕ್ಕೆ ಕೇಳ್ತಾರೆ. ಇನ್ನು 2 ಅಥವಾ 3 ಅಂಕಕ್ಕೆ ಕೇಳೋದಾದ್ರೆ ಇಂಪಾರ್ಟೆಂಟ್ ಆಗಿ ಸಾರ್ವಜನಿಕ ಆಡಳಿತ ಅಧ್ಯಾಯದಲ್ಲಿ ಇದರಲ್ಲಿ ಒಂದು UPSC ಮತ್ತು ಇನ್ನೊಂದು KPSC ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಒಂದು ಸಾರ್ವಜನಿಕ ಪರೀಕ್ಷಾ ಪದ್ಧತಿ. ಅದೇ ರೀತಿಯಾಗಿ UPSC ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಇರ್ತಕ್ಕಂತಹ ಒಂದು ಪರೀಕ್ಷಾ ಪದ್ಧತಿ. ಹೇಗೆ UPSC ಕಾರ್ಯಗಳೇನು ಅದು KPSC ಯ ಕಾರ್ಯಗಳೇನು ಅಂತಕ್ಕಂಥ ಕೇಳ್ತಾರೆ. UPSC ಮತ್ತು KPSC ಕಾರ್ಯಗಳಿಗೆ ಸಾಮಾನ್ಯವಾಗಿ ಹತ್ತಿರದ ಒಂದು ಉತ್ತರ ಇರ್ತಕ್ಕಂಥ ಕಾಣ್ತೀವಿ. ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗ, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಅಂತೇಳಿ ಕರಿತೀವಿ ಇದನ್ನ. ಅದು ಎರಡರೂ ಒಂದು ಆಯೋಗಗಳ ಕಾರ್ಯಗಳ ಬಗ್ಗೆ ಚೆನ್ನಾಗಿ ನಾವು ನೆನ್ಪಿಟ್ಕೊಂಡ್ರೆ ಸುಲಭವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬಹುದು. ಇದನ್ನ ಬಿಟ್ರೆ ಇನ್ನೇನ್ ಕೇಳಬಹುದು ಅಂತ ನೋಡೋದಾದ್ರೆ ಕೇಂದ್ರ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಹೊಂದಿರತಕ್ಕಂತ ಸೇನಾ ವ್ಯವಸ್ಥೆಗಳು ಯಾವುವು ಅಂತ ಕೇಳ್ಬೋದು. ಅವಾಗ ನಾವು BSF ಬರಿಬಹುದು, CISF ಬರಿಬಹುದು, RPF ಬರಿಬಹುದು. ಅದೇ ರೀತಿಯಾಗಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ರಿಸರ್ವ್ ರೈಲ್ವೆ ಪೊಲೀಸ್ ಫೋರ್ಸ್, ಅದೇ ರೀತಿಯಾಗಿ ಕೈಗಾರಿಕಾ ರಕ್ಷಣಾ ದಳ. ಅದೇ ಈ ರೀತಿಯಾದಂತಹ ಒಂದು ಪ್ರಶ್ನೆಗಳಿಗೆ ಉತ್ತರ ನಾವು ಬರೀಬೇಕಾಗಿರುತ್ತದೆ. ಅದಾದ್ಮೇಲೆ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಒಂದು ಪಾಠದಲ್ಲಿ ನೋಡೋದಾದ್ರೆ ಭಾರತಕ್ಕಿರುವ ಸವಾಲುಗಳು. ನೋಡಿ, ಈ ಒಂದು ರಾಜ್ಯಶಾಸ್ತ್ರದಲ್ಲಿ ಇತಿಹಾಸದಲ್ಲಿ ಸುಮಾರು 4 ಅಂಕದ ಪ್ರಶ್ನೆಗಳನ್ನ 2 ಕೊಟ್ಟಿರ್ತಾರೆ. 3 ಅಂಕದ ಪ್ರಶ್ನೆಗಳನ್ನ 9 ಚಾಪ್ಟರ್ಲು ಎಷ್ಟು ಕೊಟ್ಟಿರ್ಬೋದು ಅಂದ್ರೆ 2 ಕೊಟ್ಟಿರ್ತಾರೆ, 3 ಕೊಟ್ಟಿರ್ತಾರೆ. 3 ಅಂಕದ ಪ್ರಶ್ನೆಗಳು 3, 4 ಅಂಕದ ಪ್ರಶ್ನೆಗಳು 2, 2 ಅಂಕದ ಪ್ರಶ್ನೆ 2, 1 ಅಂಕದ ಪ್ರಶ್ನೆ 2. ಈ ರೀತಿಯಾಗಿ ಅಂಕ ಹಂಚಿಕೆ ಆಗಿರ್ತಕ್ಕಂಥ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಒಂದು ಪರಿಹಾರ ಕ್ರಮಗಳೇನು ಅಂತಕ್ಕಂಥ ಒಂದು ಅಧ್ಯಾಯ ಈ ರಾಜ್ಯಶಾಸ್ತ್ರದಲ್ಲಿ. ಇದು 2ನೇ ಅಧ್ಯಾಯ. ಭಾರತ ಎದುರಿಸ್ತಿರ್ತಕ್ಕಂಥ ಸವಾಲುಗಳು ಯಾವ್ಯಾವುದು ಅಂತ ನಾವು ನೆನಪಿಟ್ಕೋಬೇಕು. ಇದಕ್ಕೆ ಸಾಮಾನ್ಯವಾಗಿ ಎಂದರೇನು ಅಂತಕ್ಕಂಥ ಕ್ವಶನ್ ಕೇಳ್ತಾರೆ. ಉದಾಹರಣೆಗೆ ಪ್ರಾದೇಶಿಕವಾದ ಎಂದರೇನು, ಕೋಮುವಾದ ಅಂದ್ರೆ ಏನು, ಆಮೇಲೆ ಲಿಂಗ ತಾರತಮ್ಯ ಅಂದ್ರೆ ಏನು, ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲಿಕ್ಕೆ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ, ಇಂತಹ ಒಂದು ಸವಾಲುಗಳು ಯಾವ್ಯಾವು. ಅದು ಇವಾಗ ಹೊಸದಾಗಿ ಒಂದು ಅಧ್ಯಾಯದಲ್ಲಿ ಸೇರಿಸಿರ್ತಕ್ಕಂಥದ್ದು ಲಿಂಗತ್ವ ಅಲ್ಪಸಂಖ್ಯಾತರು, ಅಥವಾ ನಾವೇನು ತೃತೀಯ ಲಿಂಗಿಗಳು ಅಂತೇಳಿ ಗೌರವಪೂರ್ವಕ ಕರಿತೀವೋ, ಈ ತೃತೀಯ ಲಿಂಗಿಗಳನ್ನು ನಾವು ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಕರಿತೀವಿ. ಇವರ ಒಂದು ಸುಧಾರಣೆಗೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು ಏನು ಅಂತಕ್ಕಂಥನ್ನ ಇದು ಹೊಸದಾಗಿ ಸೇರಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇರ್ಬೇಕಾದ್ರೆ ಇದನ್ನ ನಾವು ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿ ಅದನ್ನ ಓದ್ಕೊಳ್ಳಬೇಕು. ಈ ಚಾಪ್ಟರ್ ಅಲ್ಲಿ ತುಂಬಾ ರಿಪೀಟೆಡ್ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ಮಹಿಳೆಯರ ಸ್ಥಾನಮಾನವನ್ನ ಉತ್ತಮಪಡಿಸೋದಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು, ಅಥವಾ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಸರ್ಕಾರ ಏನ್ ಕ್ರಮಗಳನ್ನ ಕೈಗೊಂಡಿದೆ. ಇಂತಹ ಒಂದು ಪ್ರಶ್ನೆ ಅತಿ ಹೆಚ್ಚಾಗಿ ಈ ಒಂದು ಅಧ್ಯಾಯದಲ್ಲಿ ಬಂದಿರತಕ್ಕಂಥ ನಾವು ಕಾಣ್ತೀವಿ. ಪ್ರತಿಯೊಂದು ಸವಾಲುಗಳಿಗೂ ಕೂಡ ಪರಿಹಾರ ಕ್ರಮಗಳಿವೆ. ಆ ಪರಿಹಾರ ಕ್ರಮಗಳನ್ನು ಹೇಗೆ ನಾವು
ಅನುಸರಿಸಬೇಕು ಅಂತ ನಾವು ಓದ್ಕೊಂಡ್ರೆ ಸುಲಭವಾಗಿ ಆ ಪಾಠದಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಚಾಪ್ಟರ್ ರಾಜ್ಯಶಾಸ್ತ್ರದಲ್ಲಿ ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳಂತೇಳಿ ಒಂದು ಅಧ್ಯಾಯ ಇದೆ. ಈ ಒಂದು ಅಧ್ಯಾಯದಲ್ಲಿ ಭಾರತ ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಕ್ವಶನ್ ಕೇಳುವಂಥದ್ದು ತುಂಬಾ ಕಡಿಮೆ. ಆದರೆ ಜಾಗತಿಕ ಸವಾಲುಗಳು ಅಂತ ಇದೆ. ಆ ಸವಾಲುಗಳು ಯಾವ್ದಪ್ಪ ಅಂತಂದ್ರೆ ಉದಾಹರಣೆಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಇರ್ಬೋದು, ಅದೇ ರೀತಿಯಾಗಿ ನಿಶಸ್ತ್ರೀಕರಣ ಇರ್ಬೋದು, ಭಯೋತ್ಪಾದಕತೆ ಇರ್ಬೋದು, ಇಂತಹ ಪ್ರಶ್ನೆಗಳು. ಇದಕ್ಕೆ ಕಾರಣಗಳೇನು ಮತ್ತು ಪರಿಣಾಮಗಳೇನು, ಪ್ರತಿಯೊಂದಕ್ಕೂ ಕೂಡ ಕಾರಣ ಮತ್ತು ಪರಿಣಾಮಗಳನ್ನ ನೆನ್ಪಿಟ್ಕೊಂಡ್ರೆ ಸುಲಭವಾಗಿ ಬರೋದಕ್ಕೆ ಅನುಕೂಲ ಆಗ್ತದೆ. ಮತ್ತು ಇನ್ನೊಂದು ರಾಜ್ಯಶಾಸ್ತ್ರದಲ್ಲಿ ಜಾಗತಿಕ ಸಂಸ್ಥೆಗಳು, ಅಂದ್ರೆ ಈ ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆ ಸಾಕಷ್ಟು ಬಾರಿ ಕೇಳಿರ್ತಕ್ಕಂಥ ಕಾಣ್ತೀವಿ. ಜಾಗತಿಕ ಸಂಸ್ಥೆ ಅಂದ ತಕ್ಷಣ ನಮ್ ನೆನಪು ಬರಬೇಕು ವಿಶ್ವಸಂಸ್ಥೆ. ವಿಶ್ವಸಂಸ್ಥೆಯ ಉದ್ದೇಶ ಏನು, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಯಾವುವು, ಆ ಅಂಗಸಂಸ್ಥೆಗಳ ಕಾರ್ಯಗಳೇನು, ಅದೇ ರೀತಿಯಾಗಿ ವಿಶ್ವಸಂಸ್ಥೆಯಲ್ಲಿ ಇರ್ತಕ್ಕಂಥ ಅಂಗಸಂಸ್ಥೆಗಳು ಯಾವುವು, ಮತ್ತೆ ಅವ ಒಂದು ಕೇಂದ್ರ ಕಚೇರಿ ಎಲ್ಲಿದೆ, ಅವುಗಳ ಕಾರ್ಯವೈಖರಿ ಏನು, ಇವುಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಸುಲಭವಾಗಿ ಪ್ರಶ್ನೆಯನ್ನ ಉತ್ತರ ಬರೆಯೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಸಮಾಜಶಾಸ್ತ್ರ ಅಂತೂ ತುಂಬಾ ಸುಲಭವಾಗಿರ್ತಕ್ಕಂಥ ಪಾಠ ಯಾವ್ದಪ್ಪ ಅಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸ. ಈ ಪಾಠದಲ್ಲಿ ಏನ್ ಕೇಳ್ಬೋದು ಅಂತಂದ್ರೆ ಇದರಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಅಂದ್ರೆ ಏನು, ಈ ಸಾಮಾಜಿಕ ಸ್ತರ ವಿನ್ಯಾಸವನ್ನ ನಿಯಂತ್ರಿಸಲು ಏನೇನು ಕ್ರಮ ಕೈಗೊಳ್ಳಲಾಗಿದೆ. ಸಾಮಾಜಿಕ ಸ್ತರ ವಿನ್ಯಾಸ ಅನ್ನುವಂಥದ್ದು ಒಂದು ಅಸ್ಪೃಶ್ಯತೆಯನ್ನು ಸೂಚಿಸ್ತಕ್ಕಂಥ ಒಂದು ಅಂಶ ಆಗಿರ್ತದೆ. ಹಾಗೆ ಸಮಾಜಶಾಸ್ತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು, ಪೂರ್ವಗ್ರಹ ಎಂದರೇನು, ಮತ್ತೆ ಅಸ್ಪೃಶ್ಯತೆಯ ನಿವಾರಣಾ ಕ್ರಮಗಳ್ಯಾವುದು, ಈ 3 ಪ್ರಶ್ನೆಗಳೇ ಹೆಚ್ಚಾಗಿ ಪುನರಾವರ್ತಿತ ಆಗಿರ್ತಕ್ಕಂಥ ಪ್ರಶ್ನೆಗಳು. ಹಾಗಾಗಿ ಇವುಗಳನ್ನ ಹೆಚ್ಚಾಗಿ ಓದ್ಕೊಂಡ್ರೆ ಅಷ್ಟು ಸಾಕು. ಮತ್ತು ದುಡಿಮೆ ಮತ್ತು ಆರ್ಥಿಕ ಜೀವನ, ಇದರಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ಅಥವಾ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಏನು, ಅದು ನಿರುದ್ಯೋಗ ಅಂದ್ರೇನು, ನಿರುದ್ಯೋಗಕ್ಕೆ ಕಾರಣ, ಪರಿಣಾಮ ಮತ್ತು ಪರಿಹಾರ ಕ್ರಮಗಳೇನು ಅಂತಕ್ಕಂಥದನ್ನ ನಾವು ದುಡಿಮೆ ಮತ್ತು ಆರ್ಥಿಕ ಜೀವನ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ಪ್ರಶ್ನೆಗಳನ್ನ ನಾವು ನೋಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಸಮಾಜಶಾಸ್ತ್ರದ ಸಾಮೂಹಿಕ ವರ್ತನೆಗಳ ಪ್ರತಿಭಟನೆಗಳಂತ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ಚಿಪ್ಕೋ ಚಳವಳಿ, ಅಪ್ಪಿಕ ಚಳವಳಿ, ಅದೇ ರೀತಿಯಾಗಿ ನರ್ಮದಾ ಬಚಾವೋ ಆಂದೋಲನ, ಕೈಗಾ ಚಳವಳಿ, ಮತ್ತೆ MRP ಮಂಗಳೂರು ರಿಫೈನರೀಸ್ ಆಯಿಲ್ದು ಪ್ರತಿಭಟನೆ, ಈ ತರ ಕೆಲವೊಂದು ಪ್ರತಿಭಟನೆಗಳಿವೆ. ಇವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ಬೇಕು. ಇನ್ನು ಮಹಿಳಾ ಚಳವಳಿ, ಕಾರ್ಮಿಕ ಚಳವಳಿ, ರೈತರ ಚಳವಳಿ ಅದ್ರ ಬಗ್ಗೆ ಹೆಚ್ಚಾಗಿ ಏನು ಕೇಳಿಲ್ಲ. ಇನ್ನು ನಾವು ನೆಕ್ಸ್ಟ್ ಸಾಮಾಜಿಕ ಸವಾಲುಗಳು. ಸಾಮಾಜಿಕ ಸವಾಲುಗಳು ಅಂತ ಸಂದರ್ಭದಲ್ಲಿ ಏನಿದೆ, ಬಾಲ್ಯ ವಿವಾಹ, ಬಾಲ ಕಾರ್ಮಿಕ ಪದ್ಧತಿ, ಅದ್ರ ಜೊತೆಗೆ ವರದಕ್ಷಿಣೆ ಕಿರುಕುಳ ಅಂತಕ್ಕಂಥ ಒಂದು ಸಮಸ್ಯೆಗಳು. ಈ ಸಮಸ್ಯೆಗಳಿಗೆ ಕಾರಣ ಏನು, ಪರಿಣಾಮ ಏನು, ಏನಾಗ್ತದೆ, ಮತ್ತೆ ಅವುಗಳನ್ನ ಹೇಗೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಬೇಕು ಅಂತಕ್ಕಂಥ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಅಂತಕ್ಕಂಥ ಅಧ್ಯಯನ ಮಾಡ್ಕೊಂಡ್ರೆ ಸುಲಭವಾಗಿ ನಾವು ಅದು ಸಮಾಜಶಾಸ್ತ್ರದಲ್ಲಿ ಸುಮಾರು 8 ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ಭೂಗೋಳಶಾಸ್ತ್ರದಲ್ಲಿ ಬಂದ ಸಂದರ್ಭದಲ್ಲಿ ಭೂಗೋಳಶಾಸ್ತ್ರದಲ್ಲಿ 22 ಅಂಕಗಳಿಗೆ ನಿಗದಿಯಾಗಿರ್ತಕ್ಕಂಥ ನಾವು ಕಾಣ್ತೀವಿ ನೋಡಿ. ಇದರಲ್ಲಿ ಮೊದಲನೇ ಚಾಪ್ಟರ್ ಭಾರತದ ಭೌಗೋಳಿಕ ಸ್ಥಾನಮಾನ. ಇದರಲ್ಲಿ ಸಾಮಾನ್ಯವಾಗಿ 2 ಅಥವಾ 3 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಮತ್ತೆ ಒಂದು ಭೂಪಟಕ್ಕೂ ಕೂಡ ಇತ್ತು. ಈಗ ಅದನ್ನ ಸ್ಥಳ ನಿಗದಿ ಆಗಿರೋದ್ರಿಂದ ಅದರ ಸ್ಥಳವನ್ನ, ಉದಾಹರಣೆಗೆ ಅಕ್ಷಾಂಶ, ರೇಖಾಂಶ, ಇದು 23 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ 82.5 ಡಿಗ್ರಿ ಅದು ಪೂರ್ವ ರೇಖಾಂಶ. ಈ ರೇಖಾಂಶಗಳನ್ನ ಬಹಳ ಮುಖ್ಯವಾಗಿ ನೀವು ನೆನ್ಪಿಟ್ಕೋಬೇಕು. ಅದೇ ರೀತಿಯಾಗಿ ಭಾರತ ಋತುಗಳು, ಭಾರತದ ಮಣ್ಣುಗಳು, ಅರಣ್ಯ ಸಂಪತ್ತು, ಅದೇ ರೀತಿಯಾಗಿ ಜಲ ಸಂಪನ್ಮೂಲ, ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಈಗ ಅರಣ್ಯ ಸಂಪನ್ಮೂಲ ಅಂದಾಗ ಅರಣ್ಯ ರಕ್ಷಣೆ ಅಥವಾ ಅರಣ್ಯ ನಾಶಕ್ಕೆ ಏನ್ ಕಾರಣ, ಅರಣ್ಯ ಸಂರಕ್ಷಣೆ ಹೇಗ್ ಮಾಡ್ಬೇಕು, ಇಂಥ ಒಂದು ಉತ್ತರಗಳನ್ನ ಓದ್ಕೊಬೇಕಾಗ್ತದೆ. ಅದೇ ರೀತಿಯಾಗಿ ಜಲ ಸಂಪನ್ಮೂಲಕ್ಕೆ ಬಂದಂತಹ ಸಂದರ್ಭದಲ್ಲಿ ವಿವಿಧ ದೇಶ ನದೀಕರಣ ಯೋಜನೆಗಳ ಉದ್ದೇಶಗಳೇನು, ಮತ್ತೆ ಯಾವ ವಿದೇಶ ನದೀಕರಣ ಯೋಜನೆಗಳಿವೆ, ಇದನ್ನ ವಿದೇಶ ನದೀಕರಣ ಯೋಜನೆಗಳನ್ನ ಸಾಮಾನ್ಯವಾಗಿ ಭೂಪಟಕ್ಕೆ ಕೇಳ್ತಾ ಇರ್ತಕ್ಕಂಥನ್ನ ಕಾಣ್ತೀವಿ. ಋತುಗಳು ಬಂದಾಗ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದು ಅಂತಕ್ಕಂಥ ಪ್ರಶ್ನೆ ಹೆಚ್ಚಾಗಿ ಕೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳನ್ನು ಆಡುವ ಜೂಜಾಟವಾಗಿದೆ ಹೇಗೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಸಾಮಾನ್ಯವಾಗಿ ಕೇಳ್ತಿರೋದು. ಇದು ಭಾರತ ಋತುಗಳು ಅಂತಕ್ಕಂಥ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್. ಅದೇ ರೀತಿಯಾಗಿ ಭಾರತ ಭೂಬಳಕೆ, ಕೃಷಿಯ ಒಂದು ಪ್ರಾಮುಖ್ಯತೆ ಏನು ಅಥವಾ ವ್ಯವಸಾಯದ ಪ್ರಾಮುಖ್ಯತೆ ಏನು ಅಂತಕ್ಕಂಥ ಪ್ರಶ್ನೆನ ಹೆಚ್ಚಿನ ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಕಾಣ್ತೀವಿ. ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಈ ಅಧ್ಯಾಯದಲ್ಲಿ ಹೆಚ್ಚಾಗಿ ಭಾರತದ ಭೂಪಟದಲ್ಲಿ ಭಾಗಗಳನ್ನ ಗುರುತಿಸೋದಕ್ಕೆ ಕೇಳ್ತಾ ಇರ್ತಾರೆ. ಖನಿಜಗಳು ತಾರಾಪುರ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಉದಾಹರಣೆ ಕೆಮ್ಮಣ್ಣುಗುಂಡಿ ಇರ್ಬೋದು, ಭದ್ರಾವತಿ ಇರ್ಬೋದು, ಈ ರೀತಿ ಪ್ರಶ್ನೆಗಳನ್ನ ಅಂದ್ರೆ ಭೂಪಟ ಗುರುತಿಸೋದಕ್ಕೆ ಕೇಳ್ತಕ್ಕಂಥ ನಾವು ಕಾಣ್ಬೋದು. ಇನ್ನು ಸಾರಿಗೆ ಮತ್ತು ಸಂಪರ್ಕಕ್ಕೆ ಬಂದಂತ ಸಂದರ್ಭದಲ್ಲಿ
ಅದರಲ್ಲಿ ಸಾರಿಗೆ ಮಹತ್ವ, ಅದು ಹೆಚ್ಚಾಗಿ ರಸ್ತೆ ಸಾರಿಗೆ ಮಹತ್ವ ಅಥವಾ ರಸ್ತೆ ಸಾರಿಗೆಯಿಂದ ಆಗ್ತಾ ಇರ್ತಕ್ಕಂಥ ತೊಡಕುಗಳೇನು ಅಂತಕ್ಕಂಥ ಒಂದು ಪ್ರಶ್ನೆ ಹೆಚ್ಚಾಗಿ ಕೇಳ್ತಾ ಇರ್ತಕ್ಕಂಥದ್ದು. ಇನ್ನು ಭಾರತದ ಪ್ರಮುಖ ಕೈಗಾರಿಕೆಗಳು ಅಂತ ಬಂದ ಸಂದರ್ಭದಲ್ಲಿ ಕೈಗಾರಿಕೆಗಳ ಸ್ಥಾನೀಕರಣ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದು? ಈ ಪ್ರಶ್ನೆ ನೆನ್ಪಿಟ್ಕೊಂಡ್ರೆ ಸಾಕಷ್ಟು ಬಾರಿ ಇವು ಸಕ್ಕರೆ ಕೈಗಾರಿಕೆಗಳು ಇಲ್ಲಿ ಸ್ಥಾಪನೆ ಆಗಿರೋ ಕಾರಣ ಯಾಕೆ, ಹತ್ತಿ ಬಟ್ಟೆ ಕೈಗಾರಿಕೆಗಳು ಮುಂಬೈನಲ್ಲಿ ಜಾಸ್ತಿ ಇವೆ, ಅಲ್ಲಿ ಏನ್ ಕಾರಣ ಅಂತ ಕೇಳುವಂತ ಸಂದರ್ಭದಲ್ಲಿ ನಾವು ಕೈಗಾರಿಕೆಗಳ ಸ್ಥಾನೀಕರಣ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಉತ್ತರ ಬರೆದ್ರೆ ಎಲ್ಲದಕ್ಕೂ ಕೂಡ ಅದು ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಆಗ್ತಕ್ಕಂಥ ನಾವು ಗುರುತಿಸ್ತೀವಿ. ಅದೇ ರೀತಿಯಾಗಿ ನೈಸರ್ಗಿಕ ವಿಕೋಪಗಳು, ಇದು 4 ಅಂಕದ ಒಂದು ಅಧ್ಯಾಯ. ಹಾಗಾಗಿ 4 ಅಂಕಕ್ಕೆ ಕೇಳ್ತಾರೆ. ನೈಸರ್ಗಿಕ ವಿಕೋಪಗಳು ಅಂದ ತಕ್ಷಣ ನೆನಪು ಬರ್ಬೇಕು, ಚಂಡಮಾರುತ ಇರ್ಬೋದು, ಪ್ರವಾಹ, ಭೂಕುಸಿತ, ಭೂಕಂಪ, ಇವಕ್ಕೆಲ್ಲ ಸಾಮಾನ್ಯವಾಗಿ ಕಾರಣ ಬೇರೆ ಬೇರೆ ಇರ್ಬೋದು, ಅದರ ಪರಿಣಾಮ ಒಂದೇ ಇರ್ತದೆ. ಪರಿಣಾಮ ಕೇಳಿದ್ರೆ ಎಲ್ಲಾ ಪರಿಣಾಮಗಳು ಹೋಲಿಕೆ ಆಗೋದ್ರಿಂದ ನೀವು ಪರಿಣಾಮಗಳ 6 ಅಥವಾ 8 ಪರಿಣಾಮಗಳು ನೆನ್ಪಿಟ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಉತ್ತರ ಅದೇ ಆಗ್ತಕ್ಕಂಥ ನಾವು ಪರಿಗಣಿಸಬಹುದು. ಇನ್ನು ಅರ್ಥಶಾಸ್ತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಇದರಲ್ಲಿ ನಾವು ಪಂಚವಾರ್ಷಿಕ ಯೋಜನೆಗಳು, ಅದ್ರ ಜೊತೆಗೆ ಮುಖ್ಯವಾಗಿ ಪಂಚವಾರ್ಷಿಕ ಯೋಜನೆ ಆದ್ಮೇಲೆ ನೀತಿ ಆಯೋಗ ಜಾರಿಗೊಳಿಸಿದ್ರು. ಈ ನೀತಿ ಆಯೋಗದ ಸ್ಥಾಪನೆ ಹೇಗಾಯ್ತು ಮತ್ತೆ ಅದರ ಯಾವ ಸ್ಥಾಪನೆ ಆಯ್ತು, ಅದರ ಭಾಗಗಳ್ಯಾವುದು ಇವನ್ನ ನೆನ್ಪಿಟ್ಕೋಬೇಕು. ಮತ್ತೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳೇನು ಅನ್ನೋದನ್ನ ನೆನ್ಪಿಟ್ಕೋಬೇಕು. ಅದೇ ರೀತಿ ಗ್ರಾಮೀಣಾಭಿವೃದ್ಧಿಯ ಮಹತ್ವ, ಮತ್ತೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಏನು, ಅಥವಾ ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಏನು, ಈ ಪ್ರಶ್ನೆಗಳನ್ನ ಹೆಚ್ಚಾಗಿ ರಿಪೀಟೆಡ್ ಆಗಿರ್ತಕ್ಕಂಥ ನಾವು ಕಾಣ್ತೀವಿ. ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ, ಈ ಅಧ್ಯಾಯದಲ್ಲಿ ಸಾರ್ವಜನಿಕ ಹಣಕಾಸಿಗೂ ಮತ್ತು ವೈಯಕ್ತಿಕ ಹಣಕಾಸಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು, ಅದೇ ರೀತಿಯಾಗಿ ತೆರಿಗೆ ಒಂದು ಸಂಬಂಧಪಟ್ಟಂತೆ ತೆರಿಗೆತರ ಆದಾಯದ ಮೂಲಗಳು ಯಾವ್ಯಾವುದು ಅಂತೇಳಿ ಪ್ರಶ್ನೆ ಬಹಳ ಬಾರಿ ಇಂಪಾರ್ಟೆಂಟ್ ಆಗಿ ರಿಪೀಟೆಡ್ ಆಗಿರ್ತಕ್ಕಂಥ ನಾವು ಗುರುತಿಸ್ತೀವಿ. ಇನ್ನು ವ್ಯವಹಾರ ಅಧ್ಯಯನಕ್ಕೆ ಬಂದ ಸಂದರ್ಭದಲ್ಲಿ ಬ್ಯಾಂಕಿಂಗ್ ಅಥವಾ ಬ್ಯಾಂಕ್ ವ್ಯವಹಾರ ಅಥವಾ ಉದ್ಯಮಗಾರಿಕೆ ಮತ್ತೆ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ, ಮಲ್ಟಿಪಲ್ ಚಾಯ್ಸ್ ಬಂದಂತ ಸಂದರ್ಭದಲ್ಲಿ 8ನೆಯ ಒಂದು ಕ್ವಶನ್ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ ಈ ಒಂದು ಅಧ್ಯಾಯದಲ್ಲಿ ಇರ್ತದೆ. ಯಾವುದೇ ವ್ಯಕ್ತಿ ಒಂದು 60,000, 70,000 ಅಥವಾ 50 ಲಕ್ಷ ನಷ್ಟ ಹೊಂದಿರ್ತಾನೆ, ಯಾವಾಗಕ್ಕೆ ಅವ್ನು ನಾನು ಕಂಪ್ಲೇಂಟ್ ಕೊಡ್ಬೇಕಾಗಿರುತ್ತೆ, ಇದ್ರ ಬಗ್ಗೆ ಪ್ರಶ್ನೆನ ಇಂಪಾರ್ಟೆಂಟ್ ಪ್ರತಿ ಕ್ವಶನ್ ಪೇಪರ್ ಕೂಡ ನಾವು ಕೇಳಿರ್ತಕ್ಕಂಥ ಕಾಣ್ಬೋದು. ಅದೇ ರೀತಿಯಾಗಿ ಉದ್ಯಮಶೀಲತೆ ಮತ್ತು ಬ್ಯಾಂಕ್ ವ್ಯವಹಾರ, ನಾವು ಇವೆಲ್ಲ ಕೂಡ ಸಂಪೂರ್ಣವಾಗಿ ನಾವು ಪಡಿಬಹುದು. ಇನ್ನು ಕೊನೆಯದಾಗಿ ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ಲಾ ವಿದ್ಯಾರ್ಥಿಗಳು ಕೂಡ ಏನು ನಾನು ಕೆಲವೊಂದು ವಿಚಾರಗಳನ್ನ ಪ್ರಶ್ನೆಗಳನ್ನ ನಿಮ್ಗೆ ತಿಳಿಯಪಡಿಸಿದನೋ ಆ ಪ್ರಶ್ನೆಗಳಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಕ್ಕಂಥದನ್ನ ಮಾತ್ರ ನಿಮ್ಗೆ ಹೇಳಿರುವಂತದ್ದು. ಇದನ್ನ ನೀವು ನಾನು ಹೇಳಿದಂತಷ್ಟು ಓದ್ಕೊಂಡ್ರೆ ಖಂಡಿತ ಸುಮಾರು 65 ಅಂಕಗಳಿಗೆ ನಾನು ಆಗ್ಲೇ ಕ್ವಶನ್ಸ್ಗಳನ್ನೇ ಹೇಳ್ಬಿಟ್ಟಿದ್ದೀನಿ. ಆದ್ರೆ 80ಕ್ಕೆ 80 ನಾವು ಪಡಿಬೇಕು ಅಂತ ನೀವು ಅನ್ಸಿದ್ರೆ ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕಾಗಿರುತ್ತೆ. ಎಲ್ಲಾ ಹುಡುಗರು ಕೂಡ ತುಂಬಾ ಸುಲಭ ಸಮಾಜ ವಿಜ್ಞಾನ, ಹಾಗಾಗಿ ಎಲ್ಲರೂ ಕೂಡ ತುಂಬಾ ಶ್ರಮ ವಹಿಸಿ ನೀವು ಅಧ್ಯಯನ ಮಾಡಿದ್ದೇ ಆಗ್ಲಿ ಸುಮಾರು ನೀವು ಹೆಂಗ್ ಓದ್ಬೇಕು ಅಂತ ಒಂದು ಟಿಪ್ಸ್ ಹೇಳ್ಬಿಡ್ತೀನಿ. ಕೊನೆಯದಾಗಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಗಳನ್ನ ಸಂಗ್ರಹಿಸಬೇಕು. ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನ ನೀವೇ ಹುಡುಕಿ ಬರೀಬೇಕು. ಉತ್ತರ ಗೊತ್ತಿದ್ರೆ ಇದಕ್ಕೆ ನನಗೆ ಉತ್ತರ ಬರುತ್ತೆ ಅಂತಕ್ಕಂಥ ಒಂದು ಚಿಹ್ನೆನಲ್ಕೆ ನಾವು ರೈಟ್ ಮಾರ್ಕ್ ಹಾಕೊಬೇಕು. ಯಾವ್ದು ಗೊತ್ತಿರಲ್ವೋ ಅದನ್ನ ಮತ್ತೆ ಪುನರಿತವಾಗಿ ಓದ್ತಾನೆ ಇರ್ಬೇಕು. ಕಂಟಿನ್ಯೂಸ್ ಈ ರೀತಿ ಓದಿದ್ದೆ ಅದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸುಲಭವಾಗಿ ಉತ್ತರವನ್ನ ಬರೆಯೋದಕ್ಕೆ ಸಾಧ್ಯ ಆಗ್ತದೆ. ನಾವು 80ಕ್ಕೆ 80 ಅಂಕಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಾಗಿ ಎಲ್ಲರೂ ಕೂಡ ಪ್ರಯತ್ನವನ್ನ ಪಡಿ ಅಂತ ಹೇಳಿ ಹಾರೈಸಿ, ಎಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳಿ ಹಾರೈಸಿ ಈ ಒಂದು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಸರ್. ಓಕೆ, ಈಗ ನೀವು ಇಷ್ಟು ಎಲ್ಲ ಮಾಹಿತಿ ಕೊಟ್ಟಿದ್ದೀರಾ, ಯಾವ್ಯಾವ ಲೆಸನ್ ಅಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ಅಂತಾನು ಕೂಡ ಹೇಳಿದೀರಾ. ಸೊ ನಮ್ಮ ಮಕ್ಕಳು ಇಷ್ಟನ್ನು ಓದಿದ್ರೆ ಅವ್ರಿಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಫೈನಲ್ ಎಕ್ಸಾಮ್ ಅಲ್ಲಿ ಅಂತ ಗೊತ್ತಾಗ್ಬೋದಾ ಸರ್? ನಾನು ಹೇಳಿದಂತ ಒಂದು ಪ್ರಶ್ನೆಗಳ ಸಂಖ್ಯೆ ಎಷ್ಟಿರ್ಬೋದಪ್ಪ ಅಂದ್ರೆ ಒಂದು 80ರಿಂದ 100 ಕ್ವಶನ್ಸ್ ಇರ್ಬೋದೇನೋ. 100 ಕ್ವಶನ್ಸ್ ಹೇಳಿದ್ದೀರಾ ನೀವು ಮಕ್ಕಳಿಗೆ? ಒಂದು 80ರಿಂದ 100 ಕ್ವಶನ್ಸ್ ಹೇಳಿದೀನಿ. ಇಷ್ಟ ಅವರು ಓದಿದ್ದೆ ಅದಲ್ಲಿ 60ರಿಂದ 65 ಅಂಕಗಳನ್ನ ಧಾರಾಳವಾಗಿ ಖಂಡಿತ ಅವರು ತೆಗಿತಾರೆ ಅಂತಕ್ಕಂಥ ಒಂದು ನಂಬಿಕೆ ನನ್ನಲ್ಲಿ ಇದೆ. ಯಾಕೆಂದ್ರೆ ಈ ಒಂದು ಪ್ರಶ್ನೆಗಳು ತುಂಬಾ ಬಾರಿ ಪುನರಾವೃತ್ತ ಆಗಿವೆ. ಅದಕ್ಕೋಸ್ಕರ ನಾನು ಈ ಒಂದು ಭರವಸೆನ ಕೊಡ್ತಾ ಇದ್ದೀನಿ. ಈಗ ಈ 100 ಕ್ವಶನ್ಸ್ ಅಲ್ಲಿ ಸರ್, ಈ ಎಕ್ಸಾಮ್ ಅಲ್ಲಿ ಎಷ್ಟು ಕ್ವಶನ್ಸ್ ರಿಪೀಟ್ ಆಗ್ಬೋದು ನಿಮ್ಮ ಅನಿಸಿಕೆ? ನನ್ನ ಒಂದು ಅನಿಸಿಕೆ ಪ್ರಕಾರ ಸುಮಾರು ಒಂದು 20ರಿಂದ 22 ಕ್ವಶನ್ಸ್ ಅಷ್ಟು ಸೇಮ್ ಬರುತ್ತೆ. ನೀವೇನ್ ಹೇಳಿದ್ರೆ 20ರಿಂದ 25 ಕ್ವಶನ್ಸ್ ಬರಬಹುದು ನನ್ನ ಒಂದು ಅಭಿಪ್ರಾಯ. ಸೊ ಇಷ್ಟೊತ್ತು ನಿಮ್ಗೆ ಮಾಹಿತಿ ಸರ್ ನೀಡಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ವಿತ್ ಎಕ್ಸ್ಪ್ಲನೇಷನ್ ಕೂಡ ಹೇಳಿದ್ದಾರೆ. ನಾನು ಅನ್ಕೋತೀನಿ ನೀವು ಇದೆಲ್ಲ ನೋಟ್ ಮಾಡ್ಕೊಂಡಿರ್ತೀರಾ. ಮತ್ತೆ ಇದು ಕೀ ಆನ್ಸರ್ಸ್ ಕೂಡ ಬೇಕಂದ್ರೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಿವಿ PDF, ಅದನ್ನು ಕೂಡ ನೀವು ರೆಫರ್ ಮಾಡಿ. ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದ ನಮ್ಮ ಮಹದೇಶ್ ಸರ್ ಅನ್ನು ನಾವು ತುಂಬಾ
ಥ್ಯಾಂಕ್ಸ್ ಹೇಳ್ತೀವಿ. ಬಿಕಾಸ್ ತುಂಬಾ ಟೈಮ್ ಅವ್ರು ಬಿಸಿ ಇದ್ರು ಕೂಡ ಅವ್ರ ಬಿಸಿ ಶೆಡ್ಯೂಲ್ ಇಂದ ಬಂದಿದ್ದಾರೆ. ಸರ್ ಸೋಷಿಯಲ್ ಸಬ್ಜೆಕ್ಟ್ ಅಲ್ಲಿ, ಅದು ಕನ್ನಡ ಮಾಧ್ಯಮದಲ್ಲಿ 15 ಇಯರ್ಸ್ 15 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದು. ಸೊ ಇವ್ರು ಕೊಟ್ಟಿರುವಂತದ್ದು ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದೇ. ಎಲ್ರೂ ಮಕ್ಕಳು ಕೂಡ ಇದನ್ನು ಕರೆಕ್ಟ್ ಆಗಿ ರೆಫರ್ ಮಾಡಿ ಫಾಲೋ ಅಪ್ ಮಾಡಿ, ಅದೇ ರೀತಿಯಲ್ಲಿ ನಿಮ್ಮ ನೋಟ್ಸ್ ಅನ್ನು ತಕೊಂಡು ನೀವು ಒಳ್ಳೆ ಮಾರ್ಕ್ಸ್ ಅನ್ನು ತಕೊಳ್ಳಿ ಅಂತ ನಾವೆಲ್ಲರೂ ಕೂಡ ನಿಮ್ಗೆ ಇಲ್ಲಿಂದ ಆಲ್ ದ ಬೆಸ್ಟ್ ಹೇಳ್ತೀವಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅಂಡ್ ರೈಟ್ ವೆಲ್. ಥ್ಯಾಂಕ್ ಯು.